ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ, 1 ಗಂಟೆಗಳ ಕಾಲ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲೇ ಈ ಕಾರ್ಯಕ್ರಮದ 4 ರೂಲ್ಸ್ಗಳನ್ನ ತಾವು ದಯವಿಟ್ಟು ಫಾಲೋ ಮಾಡಬೇಕು. ನಂಬರ್ 1, ಮೊದಲನೇದೇನೆಂದರೆ, ನಿಮ್ಗೆ ಎಲ್ಲಿ ಫೋನ್ ಕನೆಕ್ಟ್ ಆಯಿತು ನಮ್ಮ ಚಾನಲ್ಗೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕಿಂದ ಹೊರಗೆ ಬರ್ತೀರಾ, ಡಿಸ್ಕನೆಕ್ಟ್ ಆಗುತ್ತೆ. ಎರಡನೇದು, ಕಾಲ್ ಕನೆಕ್ಟ್ ಆದ ತಕ್ಷಣ ನೀವು ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಮೂರನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಫೋನ್ ಕನೆಕ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು. ಈಗ ಯಾರೋ ಒಬ್ರು ಕನೆಕ್ಟ್ ಮಾಡ್ತಾರೆ, ಎಲ್ಲ ಬೆಡ್ರೂಮಲ್ಲಿ ಇರ್ತಾರೆ, ಇಲ್ಲ ಟಾಯ್ಲೆಟಲ್ಲಿ ಇರ್ತಾರೆ, ಇಲ್ಲ ಅಡುಗೆ ಮೇಲೆ ಇರ್ತಾರೆ, ಟೆರೆಸ್ ಮೇಲೆ ಇರ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ, ಅಲ್ಲಿ ತೊಗೊಂಡೋಗಿ ಕೊಡೋಷ್ಟರಲ್ಲಿ ಕಾಲ್ ಕಟ್ಟಾಗಿಬಿಡ್ತದೆ. 4ನೇ ರೂಲ್ಸ್ ಏನಪ್ಪ ಅಂತಂದರೆ, ತುಂಬ ಉದ್ದಕ್ಕೆ ಮಾತಾಡೋದು ಬೇಡ. ತುಂಬ ಏನು ತೊಂದರೆ ಇದೆಯೋ ಅಷ್ಟನ್ನು ಹೇಳಿದ್ರೆ ಸಾಕು. ನಾನು ಮೈಂಡಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ, ಯಾಕೆಂದ್ರೆ ಇನ್ನೊಬ್ರಿಗೆ ಅವಕಾಶ ಸಿಕ್ಕಲಿ ಅಂಥೇಳಿ. ಇದು 4 ರೂಲ್ಸು ಈ ಕಾರ್ಯಕ್ರಮಕ್ಕೆ ನೀವು ದಯವಿಟ್ಟು ಫಾಲೋ ಮಾಡಬೇಕು. ಈಗ ಕಾರ್ಯಕ್ರಮ ಫಾಲೋ ಮಾಡೋಣ. ಪ್ರಾಬಬ್ಲಿ ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ ಅಂತ ಕಾಣುತ್ತೆ. ಹಲೋ ಹಲೋ, ನಮಸ್ತೆ ಹೇಳಿ. ನಮಸ್ತೆ. ನಮಸ್ತೆ ಗುರುಗಳೇ. ನೀವು ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿನಿಂದ ಕಾಲ್ ಮಾಡ್ತೀವಿ ಗುರುಗಳೇ. ಹೇಳಿ ಅಮ್ಮ. ನಂದು 3 ಪ್ರಶ್ನೆ ಇದೆ ಗುರುಗಳೇ. ಹೇಳಿ. ಅಂದ್ರೆ ನೀವು ಒಂದ್ಸಲ ಹೇಳಿದ್ರಿ, ಸಿಟಿಯಲ್ಲೇ ಯಾವ ಹಸು ಕರು ನಮ್ಗೆ ಬೆಂಗಳೂರಲ್ಲಿ ಇರೋದಕ್ಕೆ ನಮ್ ಮನೆಗೆ ಶಾಂತಿ ಸಿಗ್ಬೇಕಂದ್ರೆ ಯಾವ ಹಸು ಕರು ನಮ್ಗೆ ಬೆಂಗಳೂರಲ್ಲಿ ಸಿಗೋದಿಲ್ಲ ಗುರುಗಳೇ, ಪಾತ್ ಪೂಜೆ ಮಾಡಕ್ಕೆ. ಅದಕ್ಕೊಂದು ಪರಿಹಾರ ತಿಳಿಸಿ. ಮತ್ತೆ ಇನ್ನೊಬ್ರಿಗೆ ನಮ್ಮ ಅಕ್ಕಗೆ ಯಾವಾಗೂ ಎದೆ ಒಂದ್ ಸೈಡ್ ನೋವುತ್ತೆ ಅಂತ ಹೇಳ್ತಾರೆ. ಯಾವಾಗ್ಲೂ ಹಿಡ್ಕೊಂಡಾಗ ಆಗೋದು, ಮೂಳೆ ನೋವು ಬರೋದು, ತುಂಬಾ ಎದೆ ನೋವುತ್ತಂತಾರೆ. ಎಲ್ಲಾ ಕಡೆ ಚೆಕ್ ಮಾಡಿದ್ರೆ ಎಲ್ಲಾ ನಾರ್ಮಲ್ ಬಂದಿದೆ ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ನಿದ್ದೆ ಬರಲ್ಲ, ಮೂಳೆ ನೋವು ಬರೋದು ಅಂತ ಹೇಳ್ತಾರೆ. ಎದೇನೆ ಒಂದ್ ಪಕ್ಕ ನೋವು ಅಂತಾರೆ. ಜಾಸ್ತಿ ಹೊತ್ತು ಮಾತಾಡಿದ್ರೆ ಅವ್ರಿಗೆ ಉಸಿರಾಡಲ್ಲಂತೆ, ಆತರ ಆಗುತ್ತಂತೆ ಗುರುಗಡೆ. ನಮ್ಮೊಂದ್ ಅಕ್ಕ ಮನೆಯಲ್ಲಿ ಮಗ 2ನೇ ಮಗ ತುಂಬಾ ಕುಡಿಯೋದು, ಜಗಳ ಮಾಡೋದು, ಇಲ್ದಿತ್ತು ಊರಾಗಿಂದ ಉಸಾಬ್ರಿ ಎಲ್ಲ ತಗೊಂಡ್ ಮನೆ ಮೇಲೆ ಹಾಕೋದು. ತಾಯಿ ತಂದೆ ಮಾತು ಕೇಳೋಲ್ಲ ಗುರುಗಳೇ ಅವರು. ಮೊದಲನೇ ಪ್ರಶ್ನೆ, ನೀವು ಹಸು ಕರ್ಕೊಂಬಂದು ಮಾಡಿಸ್ಲೇಬೇಕು, ಎಲ್ಲಿದು ಹುಡುಕ್ಬೇಕು, ಅದಕ್ಕೆ ಬೇರೆ ಪರಿಹಾರ ಇಲ್ಲ. ಎರಡನೇದು, ನಿಮ್ಮ ಆ ಸಿಸ್ಟ್ರಿಗೆ ಎದೆ ಸಂಬಂಧಪಟ್ಟಂಥ ಇದು ಇತ್ತು ಅಂದರೆ, ದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಲೋಟ ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡಬೇಕು. ಮೂರನೇದು, ನಿಮ್ಮ ಹುಡುಗ ಕುಡ್ಕೊಂಬರ್ದು ಗಲಾಟೆ ಏನೋ ಮಾಡ್ತೀನಿ ಅಂದಲ್ಲ, ನಿಮ್ಮ ಕುಲದೇವ್ರು ಯಾರು, ಗಂಡದೇವರು, ಅವ್ರ ಮನೇಲಿ ಗಂಡದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ತುಲಾಭಾರ ಮಾಡಿಸಿ. ಆ ಥರದ್ದು ಏನಾದ್ರು ದೋಷ ಇದ್ದರೆ ಖಂಡಿತ ಕ್ಯೂರ್ ಆಗುತ್ತೆ, ಪರಿಹಾರ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ 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 ರೀ ಸರ್. ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಕಾಲ್ ಮಾಡಿದ್ರಿ ಸರ್. ಬಿಜಾಪುರದಿಂದ. ಹೇಳಿ ಅಮ್ಮ. ಅದೇ ರೀ ಸರ್, ಸ್ವಲ್ಪ ನಮ್ಮ ಮನೆ ಸಮಸ್ಯೆ ಅದ ರೀ. ಮನೆಯ ಮಗಳಿಗೆ ಮತ್ತೆ ತಂದಿ ಮಗಳ ಜೊತೆ ಮಾತಾಡ್ತಾನ್ರಿ. ಒಂದ್ 15 ಲಕ್ಷ ಸಾಲ ಮಾಡ್ಕೊಂಡಾರ್ರಿ. ಮನೆ ಮಗಳ ಜೊತೆ ಮಾತಾಡವಲ್ಲ ಏನ್ರಿ. ಮಗಳ ಜೊತೆ ಯಾಕೆ ಮಾತಾಡಲ್ಲ? ಕಾರಣ ಏನು? ಆಕಿ ಸ್ವಲ್ಪ ಸಾಲ ಯಾಕೆ ಮಾಡಿರ್ತಪ್ಪ, 15 ಲಕ್ಷ ರೂಪಾಯಿ ಮಂದಿಗೆ ಈಸ್ಗುಟಿ ಯಾಕೆ ನಡುವಾಗ್ಯಾರ್ರಿ. ಅವ್ರು ಮುಸಲ್ರಿಗೆ ಈಸ್ಗುಟ್ಯಾರ. ಏನ ಸರಿಯಾಗಿ ಹೇಳಿ, ಇನ್ನೊಂದ್ಸಲ ಹೇಳಿ. ಅವ್ರು ಮುಸ್ಲಿಮರಿಗೆ 15 ಲಕ್ಷ ರೂಪಾಯಿ ಇಸ್ಗುಟ್ಟಾರ್ರಿ. ಒಟ್ಟ ಮಗಳು ಹಂಗ್ಯಾಕ್ ಮಾಡಿತ್ತಪ್ಪ ಅಂದಿದ್ದಕ್ಕ ರೊಕ್ಕ ಅವ್ರ ಕೋರ್ಟ್ ಮ್ಯಾಗ ಏನ್ ಜೊತೆ ಮಾತಾಡವಲ್ಲಾಗ್ಯಾರ್ರಿ. ನಿಮ್ಮ ಮನೆ ದೇವ್ರು ಯಾರು? ಗಂಡ ದೇವ್ರು? ಗಂಡ ದೇವ್ರು ಸಂಗಮನಾಥ್ ರೀ. ಮತ್ತೇನೈತಿ ಹೆಣ ದೇವ್ರು ಬನಶಂಕರಿ, ಬಾದಾಮಿ ಬನಶಂಕರಿ. ಓಕೆ, ಬಾದಾಮಿ ಬನಶಂಕರಿ. ಬಾದಾಮಿ ಬನಶಂಕರಿ ದೇವಿಗೆ ಯಾಲಕ್ಕಿ ತಗೊಂಡು 108 ಯಾಲಕ್ಕಿ ತಗೊಳ್ಳಿ, ಆಯಿತಾ? ಪೋಣಿಸಿ ಹಾರ ಮಾಡಿ. ಅರ್ಥ ಆಗ್ತದೆ? ಯಾಲಕ್ಕಿ ಕಾಯಿ ತಗೊಳ್ಳಿ, ಪೋಣಿಸ್ಬಿಟ್ಟು ಹಾರ ಮಾಡಿ. 108 ಇಲ್ಲ 216 ಏಲಕ್ಕಿ ಅಲ್ಲ, 108 ತಗೊಂಡು ಒಂದೊಂದು ಏಲಕ್ಕಿನೂ ಪೋಣಿಸುವಾಗ ಓಂ ಶಾಕಂಭರಿ ದೇವಿಯೇ ನಮಃ, ಓಂ ಶಾಕಂಭರಿ ದೇವಿಯೇ ನಮಃ, ಓಂ ಶಾಕಂಭರಿ ದೇವಿಯೇ ನಮಃ ಅಂಥೇಳಿ ಪೋಣಿಸ್ಬೇಕು. ಆಮೇಲೆ ಅದನ್ನು ದಿನ ಪೂಜೆ ಮಾಡಿ ತೊಗೊಂಡೋಗಿ ಆ ದೇವಿಗೆ ಅರ್ಪಣೆ ಮಾಡಬೇಕು.
ಬನಶಂಕರಿ ಬಾದಾಮಿ ಬನಶಂಕರಿ ದೇವಿಗೆ ಅರ್ಪಣೆ ಮಾಡಿ. ಎರಡನೇದು, ನಿಮ್ಮ ಮನೆಯಲ್ಲಿ ಒಂದು ಸಲ ಗಣಪತಿ ಹೋಮ ಮಾಡಿಸಿ. ಗಣಪತಿ ಹೋಮ ಮಾಡಿಸಿ ಮನೆಯಲ್ಲಿ ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಇದಿಷ್ಟು ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ, ಮಾತಾಡಿ. ಸರ್, ನಮ್ಮ ಮಗನ ಬಗ್ಗೆ. ಹೇಳಿ. ನಮ್ಮ ಮಗನಿಗೆ ಮದುವೆ ಆಗಿ ಡೈವರ್ಸ್ ಆಗೋಗಿದೆ. ಅದಕ್ಕೋಸ್ಕರವಾಗಿ ನೋಡ್ತಾ ಇದ್ವಿ, ಯಾವ್ದು ಸೆಟ್ ಆಗ್ತಿಲ್ಲ. ಅವ್ರಿಗೆ ಒಂದು ಹೆಣ್ಮಗು ಇದೆ. ಆ ಹೆಣ್ಮಗು ಈಗ 10th ಓದ್ತಾ ಇದ್ದಾಳೆ. ನಮ್ಮ ಹತ್ರನೇ ಇದೆ. ಮಗು ನಿಮ್ಮ ಹತ್ರನೇ ಇದೆಯಾ? ಹೌದು, ಓದ್ತಾ ಇದ್ದಾಳೆ ಸರ್. 10th ಓದ್ತಾ ಇದ್ದಾಳೆ ಸರ್. ಡೈವರ್ಸ್ ಆಗ್ಲಿಕ್ಕೆ ಕಾರಣ ಏನು? ಅದೇ ಸರ್, ಅವರು ತುಂಬಾ ಜಗಳ ಮಾಡ್ಕೊಂಡು ಯಾವಾಗ್ಲೂ ಅವ್ರ ತಾಯಿ ಮನೆಗೆ ಹೋಗ್ತಾ ಇದ್ರು. ಅವಾಗ ಈಗ 1 ತಿಂಗಳಿದ್ದಲ್ಲ 6 ತಿಂಗಳು ಇರ್ತಾ ಇದ್ರು. ಸರಿ, ನಾವ್ ಇದೆಲ್ಲ ನೋಡಿ ಕೊನೆಗೆ ಅವ್ರಿಗೆಲ್ಲ ಹೇಳಿದ್ರು. ಅವ್ರು ಪಾಪ ಅವ್ರ ಮನೆಯವರು ಎಲ್ಲ ನ್ಯಾಯ ಪಂಚಾಯತ್ ಎಲ್ಲ ಮಾಡಿದ್ರು. ಮಾತೆತ್ತಿಟ್ಟು ಇಲ್ಲಿಂದ ಓಡೋಗ್ಬೋದು. ನಾವ್ ಇಲ್ದಿರೋವಾಗ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು, ಆ ತರ ಮಾಡೋದು. ಈಗ ಅವ್ರು ಇನ್ನೊಂದು ಮದ್ವೆ ಆಯ್ತಾ? ಅವ್ರು ಮಾಡ್ಕೊಂಡಿದ್ದಾರೆ ಅಂತಾರೆ ಸರ್, ನಮ್ಗೆ ಗೊತ್ತಿಲ್ಲ. ಮಾಡ್ಕೊಂಡಿದ್ದಾರೆ ಅವರು. ನಿಮ್ಮ ಮಗನಿಗೆ ಎಷ್ಟು ವಯಸ್ಸು ಈಗ? ಈಗ ಅವನಿಗೆ 43 ವರ್ಷ ಆಗಿತ್ತು ಸರ್. ಈ ಏಜಲ್ಲಿ ಮತ್ತೊಂದು ಮದ್ವೆ ಏನಮ್ಮ ಮಾಡ್ತೀರಾ? ಆಗುತ್ತಾ ಇಲ್ವಾ ಅಂತ ಅದು ನೋಡ್ಬೇಕು. ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಜಾತಕದಲ್ಲಿ 2ನೇ ಮದ್ವೆ ಯೋಗ ಇದೆಯಾ, ಕಳತ್ರ ಯೋಗ ಅಂತ. ನೀವು ಪಕ್ಕದಲ್ಲಿ ಯಾರೋ ಜ್ಯೋತಿಷ್ಯ ಹತ್ರ ಕೇಳಿ, ಕಳತ್ರ ಯೋಗ ಜಾತಕದಲ್ಲಿ ಇದೆಯಾ? ಇದ್ರೆ ಖಂಡಿತ ಆಗತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. 2ನೇ ಮದುವೆ ಯೋಗ ಇದೆಯಾ ಫಸ್ಟ್ ನೋಡಿ ಮಾಡಿ. ಇಲ್ಲಿ ಸುಮ್ಮನೆ ಮದುವೆ ಮಾಡಿ ಏನೋ ಮಾಡಿಬಿಟ್ಟು ಮತ್ತೆ ಅದೇ ಥರ ಇದೆಯಾ. ಆಮೇಲೆ 2ನೇದು, ನಿಮಗೆ ಮಗನಿಗೆ ಸ್ತ್ರೀ ಶಾಪ ಇದೆಯಾ ನೋಡಿ, ಕಾಳಸರ್ಪ ದೋಷ ಇದೆಯಾ ನೋಡಿ. ಈಗ ಸುಮ್ಮನೆ ಡೈವರ್ಸ್ ಆಗಲ್ಲ. ಸ್ತ್ರೀ ಶಾಪ ಇದೆಯಾ ಜಾತಕದಲ್ಲಿ, ಮಗನಿಗೆ ಕಾಳಸರ್ಪ ದೋಷ ಇದೆಯಾ ಅಂತ ನೋಡಿ. ಯಾಕಂದ್ರೆ ಈಗಾಗ ಮಗು ಇದೆ. ಮಗು ಇದ್ಮೇಲೆ ಅಂದರೆ ಪಿತೃಶಾಪ ಇಲ್ಲ ಅಂತ ಆಯಿತು. ಇವೆರಡೂ ಇದೆಯಾ ನೋಡ್ಬಿಟ್ಟು ಮದುವೆ ಮಾಡಿ. ಆಮೇಲೆ ಸುಮ್ಮನೆ ಮಾಡಿ ಆ ಹುಡುಗಿ ಬಾಳು ಹಾಳು ಮಾಡೋದು, ನಿಮ್ಮ ಮಗನ ಭಾಳ ಹಾಳಾಗತ್ತೆ. ಫಸ್ಟು ಚಿಂತನೆ ಮಾಡಿ. ಮದುವೆ ಮಾಡೋದು ದೊಡ್ಡದಲ್ಲ. ಮದುವೆ ಅನ್ನೋದು ದೊಡ್ಡ ಬರೆ ಜಗತ್ತಿನಲ್ಲಿ. ಮದುವೆ ಅಂತ ಆಯಿತು ಅಂದರೆ ಮುಗೀತು. ಅದು ಒಬ್ಬ ಮನುಷ್ಯ ನೆರಳಾಟದಲ್ಲಿ ಸಿಕ್ಕಾಕೊಂಡ ಅಂತ. ಈಗಾಗಲೇ ಅವ್ರು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇನ್ನೊಂದು ಸಲ ಮದುವೆ ಮಾಡಬೇಕಾ ಇಲ್ವಾ ಅನ್ನೋದು ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ನೋಡಬೇಕು. ನಾನೇನು ನೋಡ್ದೇ ಏನೂ ಆಧಾರ ಇಲ್ಲದೆ ಹೇಳೋಕ್ಕಾಗಲ್ಲ. ಜ್ಯೋತಿಷ್ಯ ಹತ್ರ ಹೋಗಿ ಇನ್ನೊಂದು ಮದುವೆ ಯೋಗ ಇದೆಯಾ, ಸ್ವಜಾತಿಲಿ ಆಗತ್ತಾ, ನಮ್ಮ ಜಾತಿಲೇ ಆಗತ್ತಾ, ಇಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗತ್ತಾ, ಇಲ್ಲ ಗಂಡನ ಬಿಟ್ಟಂಥವಳು ಇವ್ರಿಗೆ ಸಿಗ್ತಾರಾ, ಪತಿ ತ್ಯಾಗ ಮಾಡಿದ ಸ್ತ್ರೀ ಸಿಗ್ತಾಳೆ, ಇದೆಲ್ಲ ಜಾತಿಲಿ ಗೊತ್ತಾಗತ್ತೆ. ಅದು ನೋಡಿ ಮಾಡಿ. ಈಗ ಡೈವರ್ಸ್ ಆಗಿರೋಳೆ ಮದುವೆ ಮಾಡ್ಕೋಬೇಕಾಗಿ ಬರ್ಬೋದೇನೋ, ಯಾರಿಗೂ ಗೊತ್ತು. ಅವಳು ಗಂಡ ಬಿಟ್ಟಿರ್ತಾಳೆ, ನಿಮ್ಮ ಮಗನ ಮದುವೆ ಮಾಡ್ಕೋಬೋದು. ಈ ಥರ ಚಾನ್ಸಸ್ ಇರ್ತದೆ ಜಾತಕದಲ್ಲಿ. ಅದು ಪರಿಶೀಲನೆ ಮಾಡಿ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು, ನನ್ನ ಅಭಿಪ್ರಾಯ ಪ್ರಕಾರ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಾನು ನಳಿನ ಅಂತ ಬೆಂಗಳೂರಿಂದ. ಹೇಳಿ ಅಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. 5/1/1998. ಸಮಸ್ಯೆ ಹೇಳಿ. ಇಲ್ಲಿ ನಾನು ಕೂತ್ಕೊಂಡು ಏನು ಕ್ಯಾಲ್ಕುಲೇಟ್ ಮಾಡಿ. ಅವನಿಗೆ ಮನೆ ಕಟ್ಬೇಕು ಅಂತ ಇದ್ದಾನೆ. ಮನೆ ಕಟ್ತಾನ ಅಂತ. ಎಷ್ಟು ಏಜ್ ಅವನಿಗೆ? 27 ವರ್ಷ ಇವಾಗ. ಯಾವ ಊರಲ್ಲಿ ಮನೆ ಕಟ್ಟೋದು? ಇಲ್ಲೇ ಬೆಂಗಳೂರಲ್ಲೇ. ಓಕೆ. ಮನೆ ಕಟ್ಟಬೇಕು ಅನ್ನೋದಾಗಿದ್ರೆ ಅವನಿಗೆ ಜಾತಕದಲ್ಲಿ ಯೋಗ ಇದೆ ಅಂತ ನೋಡಬೇಕು. ಮನೆ ಕಟ್ಟೋ ಯೋಗ ಅವನ ಹೆಸರಲ್ಲಿ ಇದೆಯಾ ಅಂತ ನೋಡಿ ಫಸ್ಟು. ಇಲ್ಲ ಅಂದರೆ ಕೈ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಹೆಸರಲ್ಲಿ ಆಗುತ್ತಾ ನೋಡಿ, ಇಲ್ಲ ನಿಮ್ಮ ಯಜಮಾನ್ರ ಹೆಸರಲ್ಲಿ ಆಗುತ್ತಾ, ಅಥವಾ ನಿಮ್ಮ ಮನೆ ಮೆಂಬರ್ ಯಾರಿದ್ದಾರೋ ಅವ್ರ ಮುಖಾಂತರ ನೋಡಿ. ಮನೆ ಕಟ್ಟಕ್ಕೆ ಗುರುಬಲ ಬೇಕು, ಅದು ನೋಡಿ. ಮತ್ತು ಇದು ಪಾಂಡುಪುರದ ಕಳ್ಳಳ್ಳಿಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲೊಂದು ಸಲ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ, ಮನೆ ಕಟ್ಟೋಕ್ಕೆ ಆಶೀರ್ವಾದ ಮಾಡುವಂಥ. ಅಲ್ಲಿಂದ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಕುಂಕುಮ ಅರ್ಚನೆ ಅಥವಾ ತುಳಸಿ ಅರ್ಚನೆ, ಸ್ವಲ್ಪ ಬಲ ಬರ್ತದೆ. ಆಮೇಲೆ ಶುರು ಮಾಡಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಗುರುಗಳೇ, ನಮಸ್ತೆ. ಸ್ವಲ್ಪ ಜೋರ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಹಾವೇರಿಯಿಂದ ಗುರುಗಳೇ. ಹಾವೇರಿಯಿಂದ. ಹೇಳಿಮ್ಮ. ಅದೇ ಗುರುಗಳೇ, ನಮ್ಗೀಗ 4 ತಿಂಗಳು ಪ್ರೆಗ್ನೆಂಟ್ ಇದೆ. 4 ತಿಂಗಳು ಮುಗಿದು 5 ತಿಂಗಳು ಗುರುಗಳೇ. ನೀವಾ? ಹ್ಞೂನ್ರಿ. ಆಯ್ತು, ಹೇಳಿ. ಅದೇ ಈಗ ವಾಂತಿ ಅಂದ್ರು 2 ತಿಂಗಳಿಂದ ವಾಂತಿ ಸ್ಟಾರ್ಟ್ ಆಗಿದ್. ನೀರ್ ಕುಡಿದು ವಾಂತಿ, ಹಾಲು ಕುಡಿದ್ರು ವಾಂತಿ, ಹಣ್ಣು ತಿಂದ್ರು ವಾಂತಿ. ಏನು ವಾಂತಿನೇ ನಿಲ್ತಾ ಇಲ್ಲ. ದಿನಕ್ಕೊಂದು 5-6 ಸಲ ವಾಂತಿ ಆಗುತ್ತೆ. ಡಾಕ್ಟರ್ ತೋರಿಸಿಲ್ಲ ನೀವು? ತೋರಿಸಿದ್ದೇವೆ ಗುರುಗಳೇ. ವಾಂತಿಗಳಿಗೆ ಕೊಟ್ಟಾರಿ. ಯಾವ ಟ್ಯಾಬ್ಲೆಟ್ ತಗೊಂಡ್ರು ಅವ್ ಟ್ಯಾಬ್ಲೆಟ್ ವಾಂತಿ ಆಗತ್ರಿ. ಓಕೆ. ನೀವೇನು ಕೆಲಸ ಮಾಡಿ, ತುಳಸಿ ನಿಮ್ಮ ಮನೆ ಮುಂದೆ ಬೆಳೆಸಿದ್ದೀರಾ? ಹೌದು ಗುರುಗಳೇ. ತುಳಸಿ ಒಂದು 10-12 ತುಳಸಿ ಕಿತ್ಕೊಳ್ಳಿ. ಚೆನ್ನಾಗಿ
ತೊಳೆದುಬಿಟ್ಟು ಕೈಲಿ ಇಟ್ಕೊಂಡು ಓಂ ಬ್ರೀಂ ಧುಮ್ ದುರ್ಗಾಯೈ ನಮಃ, ಓಂ ಬ್ರೀಂ ಧುಮ್ ದುರ್ಗಾಯೈ ನಮಃ, ಓಂ ಬ್ರೀಂ ಧುಮ್ ದುರ್ಗಾಯ ನಮಃ ಅಂತ ಒಂದು 15 ನಿಮಿಷ ಹೇಳ್ಬಿಟ್ಟು ಆ ತುಳಸಿ ತಿಂದ್ಬಿಡಿ. ಆಮೇಲೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣನ್ನು ಆಗಾಗ ಮುಸ್ತಾ ಇರಿ, ಮೂಗಲ್ಲಿ ಮೂಸ್ತ್ಕೊಳ್ಳಿ. ಒಂದು ನಿಂಬೆಹಣ್ಣು ತೊಗೊಳ್ಳಿ, ಆ ಒಂದು ನಿಂಬೆಹಣ್ಣ ಬೆಳಗ್ಗೆ ಒಂದು ಸಲ ಮೂಸಿ ಒಂದು 5-6 ಸಲ ಸುಮ್ಮನಿದ್ಬೇಡಿ. ನೆಕ್ಸ್ಟ್ ಡೇ ತೊಗೊಳ್ಳಿ. ತುಳಸಿ ತಿಂತಾ ಇರಬೇಕು, ನಿಂಬೆಹಣ್ಣು ಮುಸ್ತಾ ಇರಬೇಕು. ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೇರೆ ಔಷಧಿ ತೊಗೊಂಡ್ರೆ ಮಗುಗೆ ತೊಂದರೆ ಆಗುತ್ತೆ. ಮಗು ಮೇಲೆ ಮಗು ಬಣ್ಣ ಚೇಂಜ್ ಆಗ್ಬೋದು, ಇಲ್ಲ ಮಗುಗೆ ಏನೋ ಒಂದು ರೀತಿ ಒಳಗಡೆ ಕಾಯಿಲೆ ಶುರುವಾಗ್ಬೋದು. ಅದರಿಂದ ನೀವು ಈ ತಂತ್ರ ಮಾಡಿ, ತುಳಸಿ ಎಲೆನ ಜಪ ಮಾಡಿ ತಿನ್ನಿ, ನಿಂಬೆಹಣ್ಣು ಮೂಗಲ್ಲಿ ಮೂಸ್ತಾ ಇರಿ. ಇದನ್ನು ಒಂದು ಬಿಡದೆ ಒಂದು ವಾರ ಮಾಡಿ, ಸ್ಟೇಬಲ್ ಆಗುತ್ತೆ. ದುರ್ಗಾದೇವಿ ನೆನೆಸ್ಕೊಂಡು ಪೂಜೆ ಮಾಡ್ತಾಯಿರಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಇದೆಲ್ಲ ಗರ್ಭಿಣಿ ಸ್ತ್ರೀಯದು ದೋಷ. ಇದು ಮಗುಗೂ ಬಾಲಾರಿಷ್ಟ ದೋಷ ಒಳಗೆ ಕಾಣ್ತಾ ಇದೆ ಅಂತ ಆಯಿತು. ಅಂದರೆ ಭಾಳ ತೊಂದರೆ ಮಗುಗೆ ಆಗಿಬಿಡುತ್ತೆ ಔಷಧಿ ತೊಗೊಂಡು ಇಂಜೆಕ್ಷನ್ ತೊಗೊಂಡ್ಬಿಟ್ರೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾರವಾರಿಂದ ಸರ್. ಕಾರವಾರದಿಂದ ಹೇಳಿ. ಹೇಳಿ ಸರ್. ನಮ್ಮ ಹುಡುಗ 11 ವರ್ಷ ಹುಡುಗ. ಅವರಿಗೆ ಹೊಟ್ಟೆ ನೋವು ಭಾಳ ಸರ್. ಎಷ್ಟು ವರ್ಷದಿಂದ ಇದೆ ಹೊಟ್ಟೆ ನೋವು? ಹೊಟ್ಟೆ ನೋವು 4 ವರ್ಷದಿಂದ. ಅವ್ರಿಗೆ ಹೌದು, ಅವ್ರಿಗದ್ದು ಬಾಲ್ಗಾಡಿ ತೆಗೆದಿದ್ದಾರೆ. ಹೊಟ್ಟೆ ನೋವು, ಇಬ್ರಿಗೂ ಹೊಟ್ಟೆ ನೋವು ಬರ್ತದೆ. ಯಾಕಂತ ಹೇಳಿ ಗೊತ್ತೇ ಆಗುದಿಲ್ಲ. ಒಂದ್ಸಲ ನಿಮ್ಮ ಇದಕ್ಕೂ ಬಂದಿದೆ ನಾವು, ಆದ್ರೆ ನಮಗೆ ಅದು ಇದು ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ. ಒಂದ್ಸಲ ಕರ್ಕೊಂಬನ್ನಿ. ಇದು ನೀವು ಅಲ್ಟ್ರಾಸೌಂಡ್ ಎಲ್ಲ ಮಾಡಿಸಿದ್ದೀರಾ? ಅಲ್ಲ, ಅಲ್ಲೇ ಅಡ್ರೆಸ್ ಮಾಡ್ಲಿಲ್ಲ. ಹಾಸ್ಪಿಟ್ಲ್ ಇದ್ದಾಗೆ ಬಂದಿದ್ರು, ಆದ್ರೆ ಹಾಸ್ಪಿಟ್ಲಿಂದ ಅವ್ನಿಗೆ ಹೊಟ್ಟೆ ನೋವಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ. ಅದು ಯಾಕೆ ಹೊಟ್ಟೆ ನೋವು ಬರ್ತದೆ ಅಂತ ಗೊತ್ತೇ ಆಗುದಿಲ್ಲ. 4 ವರ್ಷದಿಂದ ಇದು ಹೊಟ್ಟೆ ನೋವು ಬರ್ತಾ ಉಂಟು. ಡೈಲಿ ಬರುತ್ತಾ, ಅವಾಗ ಅವಾಗ ಬರುತ್ತಾ? ಡೈಲಿ. ಈಗ ಸದ್ಯಕ್ಕೆ ಮೊದ್ಲು ಇದು 15 ದಿವಸ ಒಂದ್ಸಲ ಬರ್ತೈತಿ. ಈಗ ಡೈಲಿ ಬರ್ತದೆ ರಾತ್ರಿಗೆ. ಯಾರು ಊಟದಲ್ಲಿ ಮದ್ದಾಕಿದಾರ? ಟೆಸ್ಟ್ ಮಾಡಿಸಿ ಫಸ್ಟ್. ಇದು ಏನಾದ್ರು ಹೊಟ್ಟೆಗೆ ಏನು ಹಾಕಿದಾರ? ಊಟದಲ್ಲಿ ಮಗುಗೆ ಏನಾದ್ರು ತಿನ್ಸ್ಬಿಟ್ಟಿರ್ತಾರೆ ಯಾರಾದ್ರೂ, ನೋಡಿ ಅದು ತೆಗ್ಸಿ. ಅದು ತುಂಬ ಹಳೇದಾಗಿದೆ, ಅದಕ್ಕೆ ಈ ಥರ ಆಗ್ತಿರೋದು. ಯಾವಾಗ ಅವ್ರಿಗೆ ಹೊಟ್ಟೆ ನೋವು ಬರ್ತಿದೆ ಅಂದ ತಕ್ಷಣ ವಾಂತಿ, ಹೊಟ್ಟೆ ನೋವು ಆಗೋದು, ಊಟ ಬಿಡೋದು, ಊಟ ತೊಗೊಳ್ಳಲ್ಲ ಅಂದಾಗ ಊಟದಲ್ಲೋ ಯಾವುದೋ ತಿನ್ನೋ ಪದಾರ್ಥದಲ್ಲಿ ಕೆಲವು ಹಾಕಿ ಕೊಟ್ಬಿಟ್ಟಿರ್ತಾರೆ. ಆ ಥರದ್ದು ಏನೋ ಇತ್ತು, ಈ ಥರ ಆಗುತ್ತೆ. ಫಸ್ಟು ನೀವು ಅದನ್ನು ಟೆಸ್ಟ್ ಮಾಡಿಸಿ. ಇದು ಡಾಕ್ಟ್ರಿಗೂ ಗೊತ್ತಾಗಲ್ಲ, ಇದು ಮೆಡಿಕಲ್ ಸೈನ್ಸಲ್ಲಿ ಗೊತ್ತಾಗಲ್ಲ. ಹೊಟ್ಟೆಲಿ ಏನಾದ್ರೂ ತಕೊಂಡ್ಮೇಲೆ ಹೊಟ್ಟೆ ನೋವು ಬರ್ತದೆ. ಮೊದಲು ಅದೇ ಮದ್ದಾಕಿರ್ತಾರೆ ನೋಡಿ, ಅದು ತೆಗ್ಸಿ. ಅದು ಯಾರು ಅಲ್ಲಿ ಕಾರವಾರದಲ್ಲಿ ಮದ್ದು ಇದ್ರೆ ಅದು ಟೆಸ್ಟ್ ಮಾಡಿ ತೆಗಿತಾರೆ. ಅದು ವಾಂತಿ ಮಾಡಿಸಿ ತೆಗೆಸ್ತಾರೆ, ಆಗ ಆರಾಮಾಗತ್ತೆ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಕರ್ಕೊಂಡು ಬನ್ನಿ, ನೋಡೋಣ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಹೆಸರೇನು? ನನ್ನ ಹೆಸರು ಹೇಳಕ್ ಬೇಡ ಗುರುಜಿ, ಅದು ಸ್ವಲ್ಪ ಇದೆ, ಅದಕ್ಕೆ. ಏನ? ನನ್ನ ಹೆಸರು ಹೇಳಕ್ ಇಷ್ಟ ಇಲ್ಲ ಗುರುಜಿ, ಅದಕ್ಕೆ. ಹೇಳಿ ಗುರುಜಿ. ನಮ್ ತಂದೆ ಒಂದ್ ಜಾಗ ಕೊಟ್ಟಿದ್ದಾರೆ ಗುರುಜಿ ನನಗೆ. ಆದ್ರೆ ನನಗೆ ಹಿಂದ್ಗಡೆ ಕಾಂಪೌಂಡ್ ಹಾಕೋಕ್ ಆ ವ್ಯಕ್ತಿ ಬಿಡ್ತಾನ. ಯಾಕಂದ್ರೆ ನನ್ ಜಾಗ ಒತ್ತರಿಸ್ಕೊಂಡ್ಬಿಟ್ಟಿಯಾನ ಅವನು. ಎಲ್ಲರಿಗೂ ಹೇಳಿ ಕೋರ್ಟ್ ಅಲ್ಲೂ ಹಾಕಾಯ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯ್ತು. ಕೋರ್ಟ್ ಅಲ್ಲಿ ನೋಡಿದ್ರೆ ಮುಂದೆ ಹಾಕೊಂಡ್ ಹೋಗ್ತಾನೆ ಗುರುಜಿ. ಈ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಆ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅಂತ. ನಿಮ್ ಲಾಯರ್ ಹತ್ರ ಕರೆಕ್ಟ್ ಮಾತಾಡಿ ನೋಡ್ಬೇಕು. ನಿಮ್ ಲಾಯರ್ ಇಬ್ರು ಲಾಯರ್ ಮಾತಾಡಾಯ್ತು ಗುರುಜಿ. ಅವರು ನಮ್ಗೆ ಇದು ಮಾಡ್ತಾ ಇದಾರೆ. ಇಬ್ರು ಲಾಯರ್ ಮಾತಾಡಾಯ್ತು. ಇಬ್ರು ಲಾಯರ್ನು ಬಿಟ್ಟು ಹೋಗ್ಬಿಟ್ರು ಗುರುಜಿ. ಅವ್ರಿಗೂ ದುಡ್ಡು ಕೊಟ್ಬಿಟ್ಟು ನೀವು ಬಿಟ್ಟೋಗಿ, ನೀವು ಕೇಸ್ ನಡೆಸ್ಬೇಡಿ ಅಂತ. ಇವಾಗ ಗವರ್ಮೆಂಟ್ ಲಾಯರ್ ತಗೊಂಡಿದ್ದೆ, ಅವ್ರು ಇದ್ ಮಾಡ್ತಾ ಇಲ್ಲ ಗುರುಜಿ, ಕರೆಕ್ಟ್ ಆಗಿ ಕೇಸ್ ನಡೆಸ್ತಾ ಇಲ್ಲ. ಅವ್ರೇನ್ ಕೆಲಸ ಮಾಡ್ತಾನ ಅಯ್ಯಪ್ಪ? ಅಯ್ಯಪ್ಪ ಕೆಲಸ ಇಲ್ಲ ಗುರುಜಿ. ಅವ್ರದ್ದು ಒಂದ್ 7-8 ಸೈಟ್ಗಳಿದೆ ಹಿಂದ್ಗಡೆ. ಅವ್ರ ಬಾಡಿಗೆ ಬರುತ್ತೆ, ಅಂಗಡಿ ಬಾಡಿಗೆ ಬರುತ್ತೆ, ಮನೆ ಬಾಡಿಗೆ ಬರುತ್ತೆ. ತುಂಬಾನೇ ತೊಂದರೆ ಕೊಡ್ತಾನೆ ಗುರುಜಿ. ನಮ್ ಬಾಡಿಗೆವ್ರನ್ನೆಲ್ಲ ಬಿಡ್ಸಾಕ್ತಾನೆ ಗುರುಜಿ. ಮನೆಯಲ್ಲಿ ಪ್ರತ್ಯಂಗಿರ ಹೋಮ ಮಾಡಿಸಿ. ಪ್ರತ್ಯಂಗಿರ ಹೋಮ, ಗಣಪತಿ ಹೋಮ, ಪ್ರತ್ಯಂಗಿರ ಹೋಮ ಮಾಡಿಸಿ. ಮಾಡ್ಬೇಕಾದ್ರೆ ವಿಳ್ಳೆದೆಲೆ ಮೇಲೆ ಅವನ ಹೆಸರು ಬರೀರಿ. 108 ವಿಳ್ಳೆದೆಲೆ ಅವನ ಹೆಸರು ಬರಿಬೇಕು ರಕ್ತಚಂದನದಲ್ಲಿ ಮಾಡಿಬಿಟ್ಟು ಹೋಮ ಮಾಡೋವಾಗ ಅದನ್ನು ಹೋಮ ಕುಂಡಕ್ಕೆ ಹಾಕಿಬಿಡಿ. ಮಂತ್ರ ಹೇಳಿ ಹಾಕ್ತಾರೆ ಅವರು. ನೀವು ಯಾಕೆಲ್ಲ ಮಾಡಿಸ್ತಾರೋ ಅವ್ರ ಕೇಳಿ ನೋಡಿ, ಅವಾಗ ಹೆಂಗೆ ಒಳ್ಳೆ ಪವರ್ ಬರುತ್ತೆ ಅಂತ. ಶತ್ರು ಉಚ್ಚಾಟನೆ ಆಗ್ತಾರೆ. ಪ್ರತ್ಯಂಗಿರ ಹೋಮ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಮೈಸೂರಿಂದ ಕಾಲ್ ಮಾಡ್ತಿದ್ದೀವಿ. ಹೇಳಿಮ್ಮ, ಏನು ಸಮಸ್ಯೆ? ಸರ್, ನಮ್ಮ ತಂದೆ ಮನೆ ಕೇಳಬೇಕಿತ್ತು.
ಹೇಳಿ. ಎಷ್ಟೇ ದುಡ್ಡು ಕಾಸು ಬಂದ್ರು ಸಾಲನೇ ತೀರಲ್ಲ. ಜಮೀನಿದೆ, ಜಮೀನಲ್ಲಿ ಮಾರ್ಬಿಟ್ಟು ಸಾಲ ತೀರ್ಸದ ಅಂದ್ರೆ ಎಲ್ಲರೂ ಕೇಸ್ ಹಾಕೊಂಡಿರ್ತಾರೆ. ಜಮೀನು ಮಾರಕ್ಕಾಗಲ್ಲ. ಈ ಸಾಲದಿಂದ ತುಂಬಾ ನೊಂದೋಗಿದೀವಿ ಗುರುಜಿ. ನೀವು ಇನ್ನು ನಿಮ್ಮ ತಂದೆ ಮನೇಲಿ ಇದ್ದೀರಾ ಅಥವಾ ಗಂಡನ ಮನೇಲಿ ಇದ್ದೀರಾ? ಇಲ್ಲ ಗಂಡನ ಮನೇಲಿ ಇದ್ದೀನಿ. ನಿಮ್ಮ ತಂದೆಗೆ ಇದ್ದಾರಾ? ಇಲ್ಲ, ನನ್ನ ತಾಯಿ ಇದಾರೆ, ಇಬ್ರು ಅಕ್ಕ ತಂಗಿರೋ, ನಮ್ಮ ಅಣ್ಣ. ಇವಾಗ ಸಮಸ್ಯೆ ಏನೀಗ? ಸಮಸ್ಯೆ ಅಂದ್ರೆ ಸಾಲು ಸಮಸ್ಯೆ ಗುರುಜಿ. ಯಾರು ಮಾಡಿದ ಸಾಲ? ಸಾಲ ಅಂದ್ರೆ ನಾವೊಂದ್ ಸ್ವಲ್ಪ ಮಾಡಿದೀವಿ, ನಮ್ಮ ಅಣ್ಣ ಸ್ವಲ್ಪ ಮಾಡಿರೋದು. ಈಗ ಅದು ತೀರ್ಸಕ್ಕೆ ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ? ಅದೇ ತೀರ್ಸಕ್ಕೆ ಅಂದ್ರೆ ವ್ಯವಸಾಯ ಮಾಡ್ತಿದ್ವಿ, ವ್ಯವಸಾಯ ಎಲ್ಲ ಕೈ ಹಿಡಿಲಿಲ್ಲ. ಜಮೀನ್ ಮಾಡಿ ಸಾಲ ತೀರ್ಸದ ಅಂದ್ರೆ ಎಲ್ಲ ಕೇಸ್ ಹಾಕೊಂಡಿದ್ದಾರೆ. ಜಮೀನು ಮಾರಕ್ ಹಚ್ಚಿಲ್ಲ, ನಮ್ಮ ಅಣ್ಣ ಜಮೀನು ಮಾರಕ್ ಹೋಗ್ತಿಲ್ಲ. ಸಾಲ 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 ಸಾಲದಲ್ಲೇ ನೊಂದೋಗಿದೀವಿ ಗುರುಜಿ. ಕೇಸ್ ಹಾಕಿರೋರು ಯಾರಮ್ಮ? ಅದೇ ಸಂಬಂಧಿಕರು, ದಾಯಾದಿಗಳು. ಓಕೆ. ನಿಮ್ಮ ಜಮೀನಲ್ಲಿ ಈಗ ನೀವು ನಿಮ್ಮ ಕಂಟ್ರೋಲಲ್ಲಿ ಇದೆಯಾ? ನೀವು ಪೊಸಿಷನ್ ಇದ್ದೀರಾ ಜಮೀನಲ್ಲಿ? ಜಮೀನಲ್ಲೇ ಮನೆ ಕಟ್ಕೊಂಡು ಜಮೀನಲ್ಲೇ ವಾಸ ಮಾಡ್ತಾ ಇದೀವಿ ಗುರುಜಿ. ಈಗ ಅದೇ ಜಮೀನಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ನೀವು ಭೈರವ ಮತ್ತೆ ಭೈರವಿ ಹೋಮ ಮಾಡಿಸಿ. ಭೈರವಿ ಹೋಮನ ಪುರೋಹಿತರಿಗೆ ಹೇಳಿ, ಭೈರವ ಮತ್ತೆ ಭೈರವಿ 2 ಹೋಮ ಮಾಡಿಸಿ. ಯಾರು ದಾಯದಲ್ಲಿ ಕೇಸ್ ಹಾಕಿದಾರೋ ಅದೆಲ್ಲ ನಿವಾರಣೆ ಆಗಿ ಆ ಭೂಮಿಲಿ ಏನು ದೋಷ ಇದೆಯೋ ಅದು ತೆಗೆದು ನಿಮಗೆ ಮಾರಾಟ ಮಾಡಿ ಬೇಗ ಸಾಲ ತೀರುತ್ತೆ. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಒಂದ್ಸಲ ಭೈರವ ಮತ್ತು ಭೈರವಿ ಹೋಮನ ಮಾಡಿಸಿ, ಭಾಳ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ನಮಸ್ತೆ ಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಾ? ಮಂಗಳೂರಿನಿಂದ. ಮಂಗಳೂರಿಂದ. ಹೇಳಿ. ನಿಮ್ಮ ಹತ್ರ ಮಾತನಾಡೋಕಂತ ಫೋನ್ ಮಾಡಿ ಕರೆ ಮಾಡಿದ್ವಿ. ಹೇಳಿ, ಮಾತಾಡಿ. ಸಮಸ್ಯೆ ಏನಿಲ್ಲ, ಮಾತನಾಡ ಅಷ್ಟೇ. ಓಕೆ. ತಾವೇನು ಕೆಲಸ ಮಾಡ್ತೀರಿ? ಸಂತೋಷ ಆಗ್ತದೆ. ಏನು ಕೆಲಸ ಮಾಡ್ತೀರಿ ತಾವು? ಕೃಷಿಯಲ್ಲಿ ಇದ್ದೀವಿ. ಕೃಷಿಯಲ್ಲಿ. ನಮ್ಮ ಕಾರ್ಯಕ್ರಮ ನೋಡ್ತೀರಾ ಡೈಲಿ? ನೋಡ್ತೇನೆ. ಕೆಲವು ಮುದ್ರೆಗಳನ್ನು ಮಾಡ್ತೇನೆ, ಮಂತ್ರಗಳನ್ನು ಹೇಳ್ತೇನೆ. ಏನನ್ಸುತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ? ಬಹಳ ಒಳ್ಳೆಯ ಕೊಡ್ತದೆ ಜಗತ್ತಿಗೆ. ಇದು ಒಳ್ಳೆಯದು, ಬಹಳ ಒಳ್ಳೆಯದಾಗುತ್ತದೆ. ನಿಮ್ಮ ಬಂಧು ಮಿತ್ರರಿಗೂ ಹೇಳ್ತೀರಾ ನೋಡಕ್ಕೆ ಅಥವಾ? ನಾವು ಹೇಳ್ತೇನೆ, ಆದರೂ ಕೆಲವರು ಕೇಳ್ತಾರೆ, ಕೆಲವರು ಕೇಳುವುದಿಲ್ಲ, ಹಾಗೆ ಉಂಟು. ಭಾಳ ಸಂತೋಷ. ಕರೆ ಮಾಡಿರೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಳೆ, ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಳೆ, ದೊಡ್ಡಬಳ್ಳಾಪುರದಿಂದ. ಹೇಳಿ. ಗುರುಳೆ, ಸ್ವಲ್ಪ ಸಮಸ್ಯೆ ಆಗೋಗ್ಬಿಟ್ಟಿದೆ. ಏನು ಹೇಳಿ? ಗುರುಳೆ, ಈ ವಿಪರೀತ ಸಾಲ ಆಗೋಗ್ಬಿಡ್ತಾ ಐತೆ ಗುರುಳೆ. ಏನ್ ಮಾಡಿದ್ರು ಹೊರತಾಗಳು ಬೀಳ್ತಾವೆ. ನೀವೇನು ಕೆಲಸ ಮಾಡೋದು? ಇದು ಮಗ್ಗ ಬಿಡೋದು ಗುರುಳೆ, ಪವರ್ಲಮ್ಮು. ಓಕೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನೆ ದೇವ್ರು ಯಾರು? ಹೆಣ್ದೇವ್ರು? ಮನೆ ದೇವರು ಮೆಣಕಿನಗುರ್ಕೆ ಮಹೇಶ್ವರಮ್ಮ. ಎಲ್ಲಿ ಬರುತ್ತದು? ಗೋರಿಬಿದ್ನೂರ್ ಹತ್ರ ಗುರುಳೆ. ನೀವಿರೋದೆಲ್ಲಿ? ನಾವು ದೊಡ್ಡಬಳ್ಳಾಪುರ ಗುರುಳೆ. ಎಷ್ಟು ದೂರ ಆಗುತ್ತೆ ನಿಮ್ಮ ಊರಿಂದ ದೇವಸ್ಥಾನಕ್ಕೆ? ನಿಮ್ಮ ಗುರುಳೆ ಒಂದು 20 ಕಿಲೋಮೀಟರ್ ಆಗ್ಬೋದು ಗುರುಳೆ. 20 ಕಿಲೋಮೀಟ್ರು. ಓಕೆ. ನೀವು ಪ್ರತಿ ಮಂಗಳವಾರ ಶುಕ್ರವಾರ ವಾರಕ್ಕೆ 2 ದಿವಸ ನಿಂಬೆ ಹಣ್ಣಲ್ಲಿ ಹಾರ ಹಾಕಿ ದೇವಿಗೆ ಅಲ್ಲಿಗೆ ಹೋಗ್ಬಿಟ್ಟು ಒಟ್ಟು 11 ವಾರ ಒಂದು 108 ನಿಂಬೆಹಣ್ಣು ತಗೊಳ್ಳಿ, ಚಿಕ್ಕದು. ಆ ದೇವಿ ಹೆಸರು ಬಿಟ್ಟು ಪೋಣಿಸಿ ನಿಂಬೆಹಣ್ಣು ಹಾರ ದೇವಿಗೆ ಹಾಕಿದ್ರೆ ರಾಹು ಶಾಂತಿ ಆಗುತ್ತೆ. ಶುಕ್ರ ಮತ್ತೆ ರಾಹು ದೋಷ ಇದ್ದಾಗ ಈ ತರ ಸಾಲ ಬಾಧೆ ಆಗತ್ತೆ. ಎಷ್ಟೇ ದುಡಿದ್ರು ಸಾಲ ತೀರ್ಸಕ್ ಆಗೋದಿಲ್ಲ. ನಿಮ್ಮ ಕುಲದೇವಿಗೆ ಹೋಗಿ ಒಂದು ಮಾಲೆ ನಿಂಬೆಹಣ್ಣಿನ ಹಾರ ಹಾಕಿ ಮಂಗಳವಾರ ಶುಕ್ರವಾರ, ಇದು ಭಾಳ ಪವರ್ಫುಲ್ ತಂತ್ರ ಮಾಡಿ, ಭಾಳ ಒಳ್ಳೇದಾಗತ್ತೆ. ಹಲೋ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗುರುಜಿ ಅವ್ರ ಜೊತೆ ಮಾತಾಡ್ಬೇಕಂತ ಕಾಲ್ ಮಾಡಿದ್ವಿ. ಮಾತಾಡ್ತಾ ಇದ್ದೀನಿ, ಹೇಳಿ. ಗುರುಜಿ ನಮಸ್ಕಾರ ರೀ. ನಮಸ್ತೆ. ಯಾವ ಊರು ನಿಮ್ಮದು? ಗುರುಜಿ ನಮ್ದು ಬೈಲಹೊಂಗಲ. ಬೈಲಹೊಂಗಲ. ಹೇಳಿ. ಬೆಳಗಾವಿ ಡಿಸ್ಟ್ರಿಕ್ಟ್ ಬೈಲಹೊಂಗಲ. ಹೇಳಿ. ಗುರುಜಿ ನಮ್ದು ಮನಿ ಮಾಡ್ಕೋಬೇಕಂತ ಇದೆ ಗುರುಜಿ, ಮನಿ ಮಾಡ್ಕೋಕ ಆಗ್ತಿಲ್ಲ. ಸೈಟ್ ಇದೆಯಾ? ಗುರುಜಿ ಸೈಟ್ ಇದೆ, ವ್ಯಾಪಾರ ತಗೊಂಡಿದ್ದು.
ಯಾರ ಹೆಸರಲ್ಲಿದೆ ಸೈಟ್ ಅದು? ಗುರುಜಿ ನನ್ನ ಹೆಸರಲ್ಲಿದೆ. ಓಕೆ, ನಿಮಗೆ ನೋಡಿ ಮನೆ ಕಟ್ಟಬೇಕು, ಮದುವೆ ಆಗಬೇಕು. ಗುರುಜಿ ಮದುವೆ ಆಗಿದೆ. ಅಲ್ಲಲ್ಲ, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ವಿದ್ಯಾಭ್ಯಾಸ ಆಗಬೇಕು ಅಂದ್ರೆ ಗುರುವಿನ ಅನುಗ್ರಹ ಇರಬೇಕು. ಮನೆ ಕಟ್ಟಕ್ಕೆ ಗುರುಬಲ ಬೇಕು. ಆದ್ದರಿಂದ ನೀವೇನು ಮಾಡಿ, ಗಾಣಗಾಪುರಕ್ಕೆ ಹೋಗಿ 8 ತೀರ್ಥಗಳ ಸ್ನಾನ ಮಾಡಿ ಒಂದು 5 ಮನೆಯಲ್ಲಿ ಮಧುಕರಿ ಮಾಡಿ ಭಿಕ್ಷೆ ಮಾಡಿ ಬನ್ನಿ. ಗುರುಬಲ ಪ್ರಾಪ್ತಿ ಆಗ್ತದೆ, ಮನೆ ಕಟ್ಟಕ್ಕೆ ಅನುಕೂಲ ಆಗ್ತದೆ. ಗುರುಬಲ ಇಲ್ಲ ಅಂದರೆ ಸೈಟ್ ನಮ್ಮ ಹೆಸರಲ್ಲಿರುತ್ತೆ, ಮನೆ ಕಟ್ಟಕ್ಕಾಗೋದಿಲ್ಲ. ವರ್ಷಾನುಗಟ್ಟಲೆ ಅದು ಸೈಟ್ ಖಾಲಿ ಇರುತ್ತೆ, ಮನೆ ಕಟ್ಟಕ್ಕಾಗೋದಿಲ್ಲ. ಗುರು ಮತ್ತು ನೀವು ಬೈಲಹೊಂಗಲದಲ್ಲಿ ಎಲ್ಲಾದರೂ ದತ್ತಾತ್ರೇಯ ದೇವಸ್ಥಾನ ಇಲ್ಲ ಯಾವುದೊಂದು ವೃಕ್ಷ ಇರ್ತದೆ, ದಿನ ಅಲ್ಲಿಗೆ ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿ ಒಂದು 21 ದಿವಸ ಇಲ್ಲ 48 ದಿವಸ, ಆಮೇಲೆ ನೋಡಿ ಒಳ್ಳೆ ಪವಾಡ ಆಗುತ್ತೆ. ಯಾವ ರೂಪದಲ್ಲೋ ಮನೆ ಕಟ್ಟಬೇಕಕ್ಕೆ ದುಡ್ಡು ಬರ್ತದೆ, ಯಾವುದೇ ಸಮಸ್ಯೆ ಇಲ್ಲದೇ ಮನೆ ಕಂಪ್ಲೀಟ್ ಆಗುತ್ತೆ. ಇದನ್ನು ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಹೇಳಿ. ನಮಸ್ಕಾರ. ನಮಸ್ತೆ, ಹೇಳಿ. ನಮ್ಗೆ ನಿದ್ದೆ ಮಾಡಕ್ ಆಗಲ್ಲ ಸರ್, ನೈಟಲ್ಲಿ ಮೈಯೆಲ್ಲ ಉರಿ. ದಿನ ಇದೆಯಾ? ಹಲೋ, ಎಷ್ಟು ದಿವಸದಿಂದ ಇದೆ ಈ ಸಮಸ್ಯೆ? ಈಗ ಒಂದು ತಿಂಗಳಾಯ್ತು ಸರ್. ಮೈಯೆಲ್ಲ ಉರಿ ಸರ್, ನಿದ್ದೆ ಮಾಡಕ್ ಆಗಲ್ಲ. ಮತ್ತೆ ತುಂಬಾ ನೋವು ಸರ್ ಬಾಡಿ. ಡಯಾಬಿಟಿಕ್ ಪೇಷಂಟಾ ನೀವು? ಹೌದು ಸರ್. ಡಯಾಬಿಟಿಕ್ ಪೇಷಂಟ್. ನೀವು ಶುಗರ್ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಹೇಗೆ? ಮಾಡ್ತಾ ಇದ್ದೀನಿ ಸರ್, ಮಾತ್ರೆ ತಗೊಂತ ಇದ್ದೀನಿ ಸರ್. ಮೈಯೆಲ್ಲ ಉರಿ ಅಂದ್ರೆ ಯಾವ ಥರ ಉರಿ? ಒಂಥರ ಹಿಂಸೆ ಸರ್. ಈ ಹೊಟ್ಟೆ ಎಲ್ಲ ಉರಿ ಬಗ ಬಗ ಅಂತ ಬೆಂಕಿ ಅಂಟಿಸ್ತಂಗೆ ಸರ್. ದಿನ ಒಂದು ಎಳ್ನೀರು ಕುಡೀರಿ, ದಿನಕ್ಕೊಂದು ಎಳ್ನೀರು, ನವಗ್ರಹ ಶಾಂತಿ ಆಯಿತು. ಎರಡನೇದು ತಲೆಗೆ ಹರಳೆಣ್ಣೆ ಅಂತಾರಲ್ಲ, ಹರಳೆಣ್ಣೆ. ಹೌದು ಸರ್. ಅದನ್ನು ತಲೆಗೆ ಹಚ್ಕೊಂಡು ಮೈಗೆಲ್ಲ ಹಚ್ಕೊಟ್ಟು 2 ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಮೂರನೇದು, ನೀವು ಬೆಂಗಳೂರಲ್ಲೇ ಇರೋದ್ರಿಂದ ಯಾವ್ದಾದ್ರು ಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಒಂದು ತೆಂಗಿನಕಾಯಿನ ಇಳಿ ತೆಗೆದು ಚೆಚ್ಬಿಟ್ಟು ಬನ್ನಿ. ನಿಮ್ಗೆ ಯಾರ ಜೊತೆ ಕರ್ಕೊಂಡೋಗಿ 21 ಸಲ ಇಳಿ ತೆಗೆದುಬಿಟ್ಟು ಆ ದೇವ ಸನ್ನಿಧಾನದಲ್ಲಿ ಇದು ಮಾಡಿ. ಇಲ್ಲಾಂದರೆ ಬಂಡೆ ಮಹಾಕಾಳಿ ದೇವಸ್ಥಾನ ಗೊತ್ತಾ? ಅಲ್ಲೋಗಿ ತಡೆ ಓಡಿಸ್ಕೊಂಬಿಡಿ, ಮಾಡಿ. ಒಳ್ಳೇದಾಯ್ತು, ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹಾಸನದಿಂದ ಸರ್. ಹಾಸನದಿಂದ, ಹೇಳಿ ಅಮ್ಮ. ನಮಗೆ ಕೈ ಕಾಲು ಎಲ್ಲ ಜವ್ವು ಗುರುಗಳೇ. ಏನು? ಕೈ ಕಾಲು ಎಲ್ಲ ಸಖತ್ತು ಇದು ಬೆಂಡ್ ಹಿಡಿತವೆ. ನೋವಾ ಜೂಮ್ ಹಿಡಿತದ? ಜಮ್ ಹಿಡಿತೈತಿ, ಬೆಂಡ್ ಹಿಡಿತೈತಿ. ಓಕೆ, ಹೇಳಿ. ಆಗ್ಲೇ 4 ವರ್ಷ ಆಯ್ತು ಹಿಂಗ್ ಬೆಂಡ್ ಹಿಡಿಯಕ್ಕೆ ಹಿಡಿದು. ಡಾಕ್ಟರ್ ತೋರಿಸಿಲ್ಲ ನೀವು? ತೋರ್ಸಿದೀನಿ ಸರ್. ಬ್ಲಡ್ ಪ್ಯೂರಿಫೈ ಆಗಬೇಕು, ರಕ್ತ ಶುದ್ಧಿ ಆಗ್ಬೇಕು ಇದಕ್ಕೆ. ಹೌದಾ? ರಕ್ತ ಶುದ್ಧಿ ಆಗಬೇಕು. ಅದಕ್ಕೆ ರಕ್ತ ಶುದ್ಧಿಗೆ ಔಷಧಿ ತಗೋಬೇಕು ನೀವು. ಆಯುರ್ವೇದ ಡಾಕ್ಟರ್ ತೋರಿದ್ರೆ ರಕ್ತ ಶುದ್ಧಿಗೆ ಔಷಧಿ ಕೊಡ್ತಾರೆ. ತೋರ್ಸಿದೀನಿ ಆದ್ರೂ ಹುಷಾರಾಗಿಲ್ಲ. ಎರಡನೇದು, ನೀವು ಸೂರ್ಯನ ಬೆಳಕಿಗೆ ಹೋಗೋದಿಲ್ಲ ಅನ್ಸುತ್ತೆ, ಮನೆಯೊಳಗೆ ಯಾವಾಗ ಇರ್ತೀರಾ ಅನ್ಸುತ್ತೆ. ಇಲ್ಲ ಕೆಲ್ಸಕ್ಕೆಲ್ಲ ಹೋಯ್ತೀನಿ, ನಮ್ದು ಹಳ್ಳಿ ಗುರುಗಳೇ. ಸೂರ್ಯನ ಬೆಳಕು ಹಳ್ಳಿ ಕೆಲ್ಸಕ್ಕೆಲ್ಲ ಹೋಯ್ತೀನಿ, ಬೆಳಗ್ಗೆ ಹೊತ್ತೆಲ್ಲ ಕೆಲಸ ಮಾಡ್ತೀನಿ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಸಖತ್ತು ಬೆಂಡ್ ಹಿಡಿತೈತೆ, ಅಜ್ಜಿಂದ ಹಿಡ್ದು ತಲೆ ಬುಲ್ಡೆವರ್ಗು. ನಿಮ್ಮೂರಿನಲ್ಲಿ ಬನ್ನಿ ಮರ ಇದೆಯಾ? ಬನ್ನಿ ಮರ ಇಲ್ಲ, ಬಿಲ್ಪತ್ರ ಮರ ಐತಿ. ಹತ್ತಿ ಹಣ್ಣಿನ ಮರ? ಹತ್ತಿ ಹಣ್ಣು ಮರ ಐತಿ. ಹತ್ತಿ ಹಣ್ಣಿನ ಮರಕ್ಕೆ ಒಂದು ಲೋಟದಲ್ಲಿ ಹಾಲು, ಇನ್ನೊಂದು ಲೋಟದಲ್ಲಿ ನೀರು, ಎರಡೂ ಬುಡಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು 21 ದಿವಸ ಪ್ರದಕ್ಷಿಣೆ ಮಾಡಿ. 108 ಸುತ್ತು, ಒಂದು ದಿನಕ್ಕೆ 108 ಸುತ್ತು ಅಂತದ್ದು 21 ದಿವಸ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಆರಾಮಾಗಿ ಇದು ಕ್ಯೂರ್ ಆಗಿಬಿಡ್ತದೆ. ಹಾಲು ನೀರು 2 ಹಾಕಬೇಕು ಬುಡಕ್ಕೆ. ನರ ದೌರ್ಬಲ್ಯ, ರಕ್ತ ಶುದ್ಧತೆ ಎರಡಕ್ಕೆ ಹಾಲು ನೀರು ಹಾಕಿ ಪ್ರದಕ್ಷಿಣೆ ಮಾಡಬೇಕು. ಇದು ಮಾಡಿ 21 ದಿವಸ ದಿನಕ್ಕೆ 108 ಸುತ್ತು ಮಾಡ್ತಾ ಬನ್ನಿ. ನೋಡಿ, ಒಂದು ವಾರದಲ್ಲಿ ನಿಮ್ಗೆ ಈ ಕಾಯಿಲೆ ಗುಣ ಆಗಿಬಿಡುತ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ದೊಡ್ಡಬಳ್ಳಾಪುರದಿಂದ ಹೇಳಿ. ಗುರುಗಳೇ, ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೇ, ಅವ್ರಿಗೆ ಒಂದು ವಿಶ್ ಮಾಡಿ ಗುರುಗಳೇ. ಎಷ್ಟನೇ ವರ್ಷ ಇದು? 32. ಭಾಳ ಸಂತೋಷ. ನಿಮ್ಮ ವೈಫ್ಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ. 32 ವಯಸ್ಸಾಗಿರೋದ್ರಿಂದ ಇವತ್ತು 32 ತುಪ್ಪು ದೀಪನ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಹಚ್ಚಿ, ಇಲ್ಲಾಂದರೆ ಯಾವುದಾದ್ರು ಹೆಣ್ಣು ದೇವ್ರು ನಿಮ್ಮ ಊರಿನಲ್ಲಿರೋ ದೇವ್ರಿಗೆ 32
ತುಪ್ಪ ದೀಪನ ಹಚ್ಬಿಟ್ಟು 32 ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಬನ್ನಿ. ಭಾಳ ಒಳ್ಳೆಯದಾಗಲಿ. ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು ಗುರುಜಿ. ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಗುರುಗಳ ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಸಿಂದಗಿಯಿಂದ ಕಾಲ್ ಮಾಡಿದ್ರಿ. ಎಲ್ಲಿಂದ? ಬಿಜಾಪುರದಿಂದ. ಹೇಳಿ ಅಮ್ಮ. ಇಲ್ರಿ ಮತ್ತೆ ಏನೈತಿ ಸ್ವಲ್ಪ ನಮ್ಮ ಅವಿದು ಬಲಕಿಂದ ಕಣ್ಣಿಂದ ಸ್ವಲ್ಪ ಅಲ್ಲಿ ಒಂದು ಕಣ್ಣು ನೀವು ಸರಿಯಾಗಿ ಕರೆಕ್ಟ್ ನಿಧಾನ ಕೇಳಿ. ಬಲ್ಕಿಂದ ಕಣ್ಣು ರೀ 15 ವರ್ಷ ಆಯ್ತ್ರಿ. ಅದು ಏನೈತಿ ಚಸ್ಮಾ ಕೊಟ್ಟರಿ ಈ ಕಡೆ ಒಟ್ಟ 10 ವರ್ಷ ಆಯ್ತ್ರಿ. ಅದು ಬಲ್ಕಿಂದ ಒಂದ್ ಕಣ್ಣು ಒಟ್ಟ ಕಾಣಿಸಲ್ಲ ರೀ ಗುರುಗಳ. ಕಣ್ಣು ಕಾಣಲ್ವಾ? ಹಾ, ಕಣ್ಣು ಒಂದೇ ಕಣ್ಣು ಕಾಣಿಸ್ತೈತ್ರಿ, ಒಂದ್ ಕಣ್ಣು ಒಟ್ಟ ಕಾಣಲ್ರಿ. ಅದು ದವಾಖಾನೆದೆಲ್ಲಾ ತೋರ್ಸೇವ್ರಿ. ಆದ್ರ ವೀಕ್ ಅದರಿ, ಒಟ್ಟ ಮಂದ್ ಕಾಣಿಸ್ತೈತ್ರಿ, ಪೂರಾ ಸ್ವಲ್ಪ ಕಾಣಿಸ್ತೈತ್ರಿ ಗುರುಗಳ. ಒಂದೇದ್ರಿ ಅದ ಏನೈತಿ ನಮ್ಮ ಮಗಂದ್ರಿ ಸ್ವಲ್ಪ ಎಲ್ಲಾ ಸಾಲಿದೋದೆಲ್ಲಾ ಬಾಳ ಸಮಸ್ಯೆ ಅದ್ರಿ ನಮ್ಮ ಮನ್ಯಾಗ್ರಿ. ಸಾಲಿದೋದೆಲ್ಲಾ ಏನೈತಿ BSc ಮುಗ್ಸ್ಯಾನ್ರಿ, ಮುಂದೆ B.Ed ಮಾಡ್ಬೇಕಂದನ್ರಿ. ಮತ್ತೇನದ ಮಾಡ್ಬೇಕನ್ನೋದು ಒಟ್ಟ ದಾರಿ ಸರಳಿ ಇಲ್ರಿ ಗುರುಗಳು. ಬರೀ ಕಾಡೋದೇ ನಡೆದಲ್ರಿ. ಮತ್ತ ಏನೈತಿ ನಮ್ದು ಸಮಸ್ಯೆನೆ ಬಾಳ ಅದ್ರಿ ಗುರುಗಳ ಹೇಳ್ಕೊಂಡ್ರ. ನಿಮ್ಮ ಮನೆ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂಥೇಳಿ ಒಂದು ಗ್ಲಾಸ್ ನೀರು ತಗೊಂಡು ಈ ಮಂತ್ರ ಹೇಳಬೇಕು. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಅಂಥೇಳಿ ಒಂದು ಗ್ಲಾಸ್ ನೀರಿಗೆ 10 ಗಂಟೆ ಅರ್ಧ ಗಂಟೆ ಅಷ್ಟೊಂದು 100-200 ಮಂತ್ರ ಆಗಿರ್ತದೆ. ಅದಲ್ಲಿ ಆ ನೀರಲ್ಲಿ ಕಣ್ಣು ತೊಳಿಬೇಕು. 2 ಕಣ್ಣು ತೊಳಿತಾ ಬನ್ನಿ. ಒಂದು 21 ದಿವಸ ಸ್ವಲ್ಪ ಇಂಪ್ರೂವ್ ಆಗ್ತದೆ ನೋಡಿ. ಮತ್ತು ಮನೇಲಿ ಒಂದು ಸಲ ನೀವು ನಿಮ್ಮ ಕುಲದೇವರದು ಮತ್ತು ಸರ್ಪದೇವತೆದು ಹೋಮ ಮಾಡಿಸಿ. ನಿಮ್ಮ ಮನೇಲಿ ನಿಮ್ಮ ಹೆಣ್ಣುದೇವ್ರದು ಗಂಡುದೇವ್ರದು ಹೋಮ, ಸರ್ಪದೇವತೆದು ಒಂದು ಸಲ ಪೂಜೆ ಮಾಡಿಸಿ. ಇದು ಸರ್ಪದೋಷದಿಂದ ಬಂದಿರೋ ಕಾಯಿಲೆ. ಈ ದೋಷ ಇದು ಒಂದು ಕಣ್ಣು ಕಾಣಲ್ಲ ಅಂದರೆ ಇದು ಜಗತ್ತಿಗೆ ಕಾಣೋ ಥರ ಮಾಡೋಕ್ಕೆ ಔಷಧಿನೇ ಇಲ್ಲ. ಆಪ್ರೇಷನ್ ಮಾಡಿದ್ರು ಬರೋದಿಲ್ಲ. ಏನೇನು ಪ್ರಾಶ್ಚಿತ್ತ ವಿಜ್ಞಾನಕ್ಕೆ ಮೀರಿದಿದ್ದು. ಇದನ್ನು ಮಾಡ್ತಾ ಬನ್ನಿ. ಒಂದು ಹೋಮ ಮಾಡಿಸಿ. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಗಣಪತಿ ಹೋಮ, ಕುಲದೇವ ಸರ್ಪದೇವತೆ ಮಾಡಿಸಿ. ಭಾಳ ಒಳ್ಳೆಯದಾಗತ್ತೆ. ಹಲೋ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಜಿ ನಮಸ್ಕಾರ, ಮೈಸೂರಿಂದ. ಭಾಳ ಸಂತೋಷ. ಹೇಳಿ. ನಾನು ಒಂದ್ಸಲ ನಿಮ್ಮನ್ನ ಭೇಟಿಯಾಗಿದ್ದೆ, ನೀವು ಪರಿಹಾರ ಕೂಡ ಹೇಳಿದ್ರಿ ನನಗೆ. ಯಾವಾಗ ಭೇಟಿಯಾಗಿದ್ರಿ? ಒಂದು 6-7 ತಿಂಗಳಿಂದ ಗುರುಜಿ. 6-7 ತಿಂಗಳು. ಎಲ್ಲಿ? ಬೆಂಗಳೂರಲ್ಲಿ. ಓಕೆ, ಹೇಳಿ. ವಿಠ್ಠಲ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಭೇಟಿಯಾಗಿದ್ದೆ. ಯಾವುದು? ವಿಠ್ಠಲ ದೇವಸ್ಥಾನ ಇದೆಯಲ್ಲ. ಹೇಳಿ. ನಂದು ಮದ್ವೆದೊಂದು ಪ್ರಾಬ್ಲಮ್ ಆಯ್ತು ಗುರುಜಿ. ನೀವ್ ಹೇಳಿದ್ರಿ ಅದು ನಡೆಯಲ್ಲ ಅಂತ. ಅದ್ ಹಂಗೆ ಕೂಡ ಆಯ್ತು. ನಾ ಹೇಳಿದ್ದೆ ಮದ್ವೆ ಕ್ಯಾನ್ಸಲ್ ಆಗತ್ತೆ ಅಂತ. ಮದ್ವೆ ಆಗಿದೆ, ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದೆ ನಿಮ್ ಹತ್ರ ಬಂದ್ಬಿಟ್ಟು. ಇಲ್ಲ, ಅದು ಹುಡುಗಿನ ನಾವು ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ದೆ. ಸೊ ನೀವು ಅವಳು ಇರಲ್ಲ, ಬಹಳ ದಿನ ಉಳ್ಕೊಳ್ಳಲ್ಲ ಅವ್ರು ನಿಮ್ ಜೊತೆ ಅಂತ ಹೇಳಿದ್ರಿ. ಅದ್ ಹಂಗೆ ಕೂಡ ಆಯ್ತು ಗುರುಜಿ. ಹೇಳಿ, ಇವಾಗ ಸಮಸ್ಯೆ ಏನೀಗ? ಅದೇ ಮುಂದೆ ಜೀವನ ಹೆಂಗೆ ಅಂತ ಒಂದ್ ಮಾತು ನಿಮ್ಮನ್ನ ಕೇಳಿ. ಎಷ್ಟು ಏಜ್ ನಿಮ್ಗೆ? ಈಗ ನಂಗೆ 28. ಡೈವರ್ಸ್ ಆಯ್ತಾ? ಆಗಿದೆ. ಮತ್ತೆ ಇನ್ನೊಂದು ಮದ್ವೆ ಯೋಗ ಇದೆಯಾ ನೋಡ್ಬಿಟ್ಟು ಮದ್ವೆ ಮಾಡ್ಕೊಳ್ಳಿ. ಹಂಗಾರೆ ಏನ್ ಕೆಲಸ ಮಾಡ್ತೀರಿ? ಹೇಳಿದ್ರಿ, ನಾನು ಒಂದ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ ಗುರುಜಿ. ನಿಮ್ಗೆ ನಾನು ಹೇಳಿದ್ನ ಇನ್ನೊಂದು ಮದ್ವೆ ಆಗಿ ಯೋಗ ಇದೆ ಅಂತ? ಹೌದು, ನೀವು ಅವತ್ತೇ ಹೇಳಿದ್ರಿ ನಿಮ್ಗೆ 2 ಮದ್ವೆ ಯೋಗ ಇದೆ ಅಂತ ಅವತ್ತೇ ಹೇಳ್ಬಿಟ್ರಿ. ಆದ್ರೂ ನಾವೇ ಸಂಬಂಧದಲ್ಲಿ ಮಾಡ್ಕೊಂಡ್ವಿ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದ್ವಿ. ನಿಮ್ಮನ್ನ ಭೇಟಿ ಆಗೋಣ ಅಂತ ಅನ್ಕೊಂಡೆ, ಬಟ್ ಈಗ ಟಿವಿ ನೋಡ್ತಾ ಇದ್ನಲ್ಲ, ಸಡನ್ ಆಗಿ ಕಾಲ್ ಕಟ್ ಆಯ್ತು ನಮ್ ಪುಣ್ಯಕ್ಕೆ. ಅದೇ ಮದ್ವೆ ಯೋಗ ಇದೆ ಇನ್ನೊಂದು ಹೇಳಿದ್ದೀನಿ ಅಂದ್ರೆ ನಿಮ್ಗೆ ಇನ್ನೊಂದು ಮದ್ವೆ ಆಗತ್ತೆ ಮಾಡಿ. ಅದನ್ನು ಸರಿ ಮಾಡ್ಕೊಳ್ಳಿ, ಮ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ. ನಿಮ್ಮನ್ನ ಕಾಣ್ತೀನಿ ಗುರುಜಿ, ನಾನು ಬಂದು ನಿಮ್ಮನ್ನ ನೋಡ್ತೀನಿ. ಓಕೆ, ಆಗ್ಲಪ್ಪ, ಒಳ್ಳೇದಾಗ್ಲಿ. ಬೇಗ ಇನ್ನೊಂದು ಮದ್ವೆ ಆಗ್ಲಿ. ಥ್ಯಾಂಕ್ ಯು. ಓಕೆ. ಹಲೋ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಾಮಿ, ಬೆಂಗಳೂರಿಂದ ಕಾಲ್ ಮಾಡ್ತಿರೋದಾನೆ. ಹೇಳಿ ಸ್ವಾಮಿ, ನಮ್ಮ ಬಾಮೈದ ಮನೆ ಮಾರ್ತೀನಿ ಅಂತಿದ್ದ. ಏನಿಂದ? ಅದು ಮನೆ ಕಟ್ಟಿರೋ ಮನೆ ಮಾರ್ಬೇಕು ಅಂತ ನಮ್ಮ ಬಾಮೈದ ಹೇಳ್ತಿದ್ದ ಸ್ವಾಮಿ. ಅವರು ನಾಗರಾಜ ಅಂತ, ಅವನ ಹೆಸರಿರೋದು ಮನೆ. ಅದು ಮೈಸೂರಲ್ಲಿ ಮನೆ ಇರೋದು. ಅವರು ಆಯ್ತು ಅಂತ ರೈಟ್ ಮಾತಾಡ್ಬಿಟ್ಟು ಅಮೌಂಟ್ ಕೊಟ್ಟಿದ್ದೀನಿ. ಅರ್ಧ ಅಮೌಂಟ್ ಕೊಟ್ಟಿದ್ದೀವಿ. ನೀವೇ ತಗೋತಾ ಇದ್ದೀರಾ? ನಾವೇ ತಗೋಬೇಕು ಅಂತ ಅರ್ಧ ಅಮೌಂಟ್ ಕೊಟ್ಟಿದ್ದೀವಿ. ಓಕೆ. ಈಗ ಅವರು ಮನನೂ ಕೊಡಲ್ಲ ಅಂತಾರೆ, ದುಡ್ಡು ಕೊಡ್ತಾ ಇಲ್ಲ ಸ್ವಾಮಿ. 9 ಲಕ್ಷ ಕೊಟ್ಟಿದ್ದೀವಿ. ನಿಮ್ಮ ಹೆಂಡತಿ ತಮ್ಮನ? ನಮ್ಮ ಹೆಂಡತಿ ತಮ್ಮನೇ ಸ್ವಂತ. ನಿಮ್ಮ ಹೆಂಡತಿ ಕೇಳಿ ಮಾತಾಡ್ಸಿ, ಯಾಕೆ ಹಂಗೆ ಮಾಡ್ತಾರೆ? ಯಾಕೆ ಗೊತ್ತಿಲ್ಲ ಸ್ವಾಮಿ. ಈಗ ಮನನೂ ಕೊಡಲ್ಲ ಅಂತಾರೆ, ದುಡ್ಡು ಕೊಡ್ತಾ ಇಲ್ಲ, ಮನನೂ ಕೊಡ್ತಾ ಇಲ್ಲ. ನಿಮ್ಮ ಹೆಂಡತಿ ಏನಂತಾರೆ ಇದಕ್ಕೆ? ನಮ್ಮ ಹೆಂಡತಿ ಮನೆ ತಕೊಳ್ಳೋ ಅಂತಾರ,
ಅವ್ರು ಕೊಡ್ತಾ ಇಲ್ಲ ಮನೇನ, ಅಮೌಂಟ್ ಕೊಡ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಪರಿಹಾರ? ಏನು ಮಾಡೋದು ಈಗ ಪರಿಹಾರ? ಈಗ ನಿಮ್ಮ ಸ್ವಂತ ಹೆಂಡತಿ ತಮ್ಮ ಏನೋ ನಾವೇನೋ ಪರಿಹಾರ ಮಾಡಿ ಹೆಚ್ಚು ಕಮ್ಮಿ ಯಾರು ಏನು ಮಾಡ್ತೀರಾ? ಬೇರೆಯವ್ರು ಅದೇ ಏನೋ ಅನ್ಬೋದಿತ್ತು. ನೀವು ನಿಮ್ಮ ಹೆಂಡತಿ ನೀವು ಕೂತ್ಕೊಂಡು ಮಾತಾಡಿ, ಯಾಕೆ ಹಿಂಗೆ ಮಾಡಿ? ನಿಮ್ಮ ಅತ್ತೆ ಮಾವ ಇಲ್ವಾ? ಅತ್ತೆ ಮಾವ ಇಲ್ಲ, ಅತ್ತ ಇದ್ದಾಳೆ, ಮಾವ ಇಲ್ಲ. ಅತ್ತೆ ಇದ್ದಾರಾ? ಅತ್ತೆ ಇದ್ದಾರೆ. ನಿಮ್ಮ ಮಾಮೇದ ಮದುವೆ ಆಗಿದ್ದಾನಾ? ಮದುವಾಗಿ ಅವ್ರಿಗೆ ಮಕ್ಕಳು, ಅದು ಒಂದು ಹೆಣ್ಣು ಮಗು ಅದ. ಅವ್ನಿಗೆ 3 ಜನ ಬಾಮೈಕ್ಳು. 3 ಜನ ಕೊಡ್ತೀವಿ ಅಂತ ಒಪ್ಪರು. ಈಗ 3 ಜನ ಕೊಡಲ್ಲ ನಾವು ಅಂತ ಹೇಳ್ತಾವ್ರ. ಅರ್ಧಂಬರ್ಧ ಈಗ ಅಮೌಂಟ್ ಬೇರೆ ಸಿಕ್ಕಾಗ ಊಟ ಅವ್ರ ಕೈಯಲ್ಲಿ. ದುಡ್ಡು ಕೊಡಿ ವಾಪಸ್ ಅಂತ ಕೇಳಿ. ದುಡ್ಡು ಕೊಡ್ತಾ ಇಲ್ಲ, ಮನನೂ ಕೊಡ್ತಾ ಇಲ್ಲ ಅವರು. ದುಡ್ಡಿಗಿಲ್ಲ, ಇನ್ನೂ 5 ತಿಂಗಳ ಬೇಕು, 6 ತಿಂಗಳ ಬೇಕು, ನಿಮ್ ದುಡ್ಡು ಕೊಡ್ಬೇಕಾರ ಅಂತಾನ. ಎಷ್ಟು ಕೊಟ್ಟಿದ್ದೀರಿ? 9 ಲಕ್ಷ. ಎಷ್ಟು ಮಾತಾಡಿದ್ದು? ಅದ 18 ಲಕ್ಷಕ್ಕೆ ಮಾತಾಡಿರ್ತೀನಿ. ಎಷ್ಟು ಡೈಮೆನ್ಷನ್ ಜಾಗದ್ದು? ಅದು 30-40 ಮನೆ. ಕಟ್ರ ಮನೆ, ನಾಳೆ ಮನೆ. ಹಳೆ ಮನೆ? ನಾಳೆ ಮನೆ ಕಟ್ರ ಮನೆ ಊರಲ್ಲಿ. 18 ಲಕ್ಷಕ್ಕೆ ಮಾತಾಡಿ 9 ಲಕ್ಷ ಕೊಟ್ಟಿದ್ದೀರಿ? ಹೌದು ಸರ್, ಹೌದು. ಒಂದು ಕೂತ್ ಮಾತಾಡಿ, ಇಲ್ಲಾಂದ್ರೆ ತೊಂದರೆ ಆಗತ್ತೆ ಅಂತ ಹೇಳಿ. ನೀವು ಯಾವ ಊರಲ್ಲಿರೋದು? ನಾವಿರೋದು ಬೆಂಗಳೂರಲ್ಲಿ, ಮನೆ ಇರೋದು ಮೈಸೂರಲ್ಲಿ. ಬಂಡೆ ಮಹಾಕಾಳಿ ದೇವಸ್ಥಾನ ಕೇಳಿದ್ದೀರಾ? ಕೇಳಿದ್ದೀವಿ, ಬೆಂಗಳೂರಲ್ಲಿದೆ. ಅಲ್ಲಿ ಹೋಗ್ಬಿಟ್ಟು ₹1 ಕಾಯಿನ್ ಪ್ರಾರ್ಥನೆ ಮಾಡ್ಬಿಟ್ಟು ಆ ದೇವಿ ಸೀರೆಗೆ ಸರ್ಗ ಕಟ್ಬಿಟ್ಟು ಬಂದ್ಬಿಡಿ, ಅವನ ಹೆಸರು ಹೇಳ್ಬಿಟ್ಟು. ಸೀರೆ ಕೊಡ್ಬೇಕಲ್ಲ, ನಾವು ಕಟ್ಬೇಕು. ಅಲ್ಲಪ್ಪ, ₹1 ಕಾಯಿನ್ ಕೈಲಿಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಅಮ್ಮ 9 ಲಕ್ಷ ಕೊಟ್ಟಿದ್ದೀನಿ, ಮನೆ ಕೊಡ್ಸಿಲ್ಲ, ದುಡ್ಡು ವಾಪಸ್ ಕೊಡ್ಸು ಅಂತ ಹೇಳ್ಬಿಟ್ಟು ಅಲ್ಲಿ ದೇವಿಗೆ ಸೀರೆ ಸರ್ಗಕ್ಕೆ ಕಟ್ಬಿಡಿ. ದೇವಿಗೆ ಸೀರೆ ಉಡ್ಸಿರ್ತಾರಲ್ಲ, ಆ ಸರ್ಗಕ್ಕೆ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ಬಂದ್ಬಿಡಿ. ಗರ್ಭದಂಗಳು ಬಿಡಲ್ಲ ಸ್ವಾಮಿ ಅವರು? ಬಿಡ್ತಾರೆ. ಅಲ್ಲೊಂದೇ ಕಡೆ ಗಾಳಿ ಬಿಟ್ಟಕ್ಕೆ ಬಿಡ್ತಾರೆ. ಹೋಗಿ ಓಕೆ ಮಾಡಿ, ಭಾಳ ಒಳ್ಳೇದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವ್ರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಮ್ದು ಕೋಟಿ ನಮಸ್ಕಾರ. ನಾವು ಹೊರಪನಹಳ್ಳಿಯಿಂದ ಮಾತಾಡ್ತಾ ಇದ್ದೇವೆ ಗುರುಜಿ. ಯಾವರು? ಹೊರಪನಹಳ್ಳಿ ತಾಲೂಕ್ ರೀ ಗುರುಜಿ. ಹೊಸಪೇಟೆ? ಹ್ಞೂನ್ರಿ, ಹೊಸಪೇಟೆ ಹೊರಪನಹಳ್ಳಿ ಬರುತ್ತ್ರಿ ಗುರುಜಿ. ಹೇಳಿ ಅಮ್ಮ, ಏನ್ ಪ್ರಾಬ್ಲಮ್ ಹೇಳಿ. ಸರ್ ಗುರುಜಿ, ನಮಗೆ ಒಬ್ಬ ಮಗಳದಳ, ಮಗಳಿಗೆ ಬಹಳ ಸಮಸ್ಯೆ ಐತಿ ಗುರುಜಿ. ನಿಮ್ಮ ಹತ್ರ ಪರಿಹಾರ ಕೇಳೋಣ ಅಂತ ನಾವು ಕೇಳಿ. ಹೇಳಿ, ಅದಕ್ಕೆ ಹೇಳಿ, ಇವಾಗ ಹೇಳಿ. ಹಲೋ. 24/11/78 ಹುಟ್ಟಾಳ್ರಿ, ಶುಕ್ರವಾರ. ಇವಾಗ ಪ್ರಶ್ನೆ ಏನ್ ಕೇಳಮ್ಮ, ಇಲ್ಲೆಲ್ಲ ಡೇಟ್ ತಗೊಂಡ್ ನಾನು ಏನು ಮಾಡಕ್ಕಾಗಲ್ಲ. ಏನ್ ಪ್ರಶ್ನೆ, ಸಮಸ್ಯೆ? ಅವಳಿಗೆ ಬಹಳ ಸಮಸ್ಯೆ ಐತ್ರಿ ಗುರುಜಿ. ಮನಸ್ಥಿತಿನ ಸರಿ ಇಲ್ಲ, ಏನಿಲ್ಲ. ಅವಳು ಬಹಳ ಇದು ಮಾಡ್ತಾಳ್ರಿ. ಮನ್ಯಾಗೂ ಎಲ್ಲರ ಕೂತಾಗೂ ಜಗಳ ಮಾಡ್ತಾಳ. ಗಂಡ ಹೆಂಡತಿನೂ ಸರಿ ಇಲ್ಲ. ಮದ್ವೆ ಮಾಡಿದೀರಾ? ಹ್ಞೂನ್ರಿ ಗುರುಜಿ, 1 ಹೆಣ್ಣು 1 ಗಂಡು ಮಕ್ಳು ಅದಾರ್ರಿ ಗುರುಜಿ. ಇವಾಗ ಏನ್ ಪ್ರಾಬ್ಲಮ್? ಈಗ ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ಬೇಕ್ರಿ ಗುರುಜಿ. ನನಗೆ ಅದೇ ಆಸೆ, ಇನ್ನೇನು ಇಲ್ರಿ ಗುರುಜಿ. ನಿಮ್ಮ ಹುಲಿಗೆ ಮಾರಮ್ಮ, ಹುಲಿಗೆ ಅಮ್ಮ ಗೊತ್ತಾ? ಹೊಸಪೇಟೆ ಹತ್ರ. ಹೌದು ಗುರುಜಿ, ಗೊತ್ತೈತಿ. ದೇವ್ರಿಗೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರಕ್ಕೆ ಹೇಳಿ. ಒಂದು ನಿಮ್ಮ ಮಗಳು ದಿನ 21 ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಉತ್ತಕ್ಕೆ ಹಾಲಿರಲಿ, ಇಲ್ಲ ನಾಗದೇವತೆ, ಬೇವಿನ ಮರ, ಅರಳಿ ಮರದ ಕೆಳಗೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ, ನಾಗರ ಕಲ್ಲು ಅಂತಾರೆ. ಅದಕ್ಕೆ ಪೂಜೆ ಮಾಡಿ ದಿನ ಬೆಳಗ್ಗೆ 21 ದಿವಸ ಬೆಳಗ್ಗೆ ಎದ್ದು 108 ಸುತ್ತ ಪ್ರದಕ್ಷಿಣೆ ಮಾಡಲಿ. ನಾಗರ ಕಲ್ಲು ಇಲ್ಲ ಅಂದರೆ ಉತ್ತಕ್ಕೆ ಪೂಜೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡಲಿ 21 ದಿವಸ. ಗಂಡ ಹೆಂಡ್ರ ಜಾತಕ ದೋಷದಲ್ಲಿ ಏನಾದ್ರು ಇದ್ದರೆ, ಅಥವಾ ಮಗು ಹುಟ್ಟಿದ ಮೇಲೆ, ಕೆಲವು ಮಗು ಹುಟ್ಟಿದ ಮೇಲೆ ಗಂಡ ಹೆಂಡ್ರು ತೊಂದರೆ ಆಗುತ್ತೆ, ತಂದೆ ತಾಯಿಗೆ ತೊಂದರೆ, 2ನೇ ಮಗುವಿಂದನೋ ಆ ಥರ ದೋಷ ಇರ್ತದೆ. ಅದಕ್ಕೆ ನೀವು ಅದು ಪರಿಹಾರ ಮಾಡಿ, ಇದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಅಲಗೂರಿಂದ ಸ್ವಾಮಿ, ಅಲಗೂರ್ ಪಕ್ಕ ಗುಂಡಾಪುರ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ವಿಶ್ವಾಸ್ ಅನ್ಬಿಟ್ಟು ಅವನ ಹೆಸರು ಹೇಳಿ. ಎಷ್ಟು ಏಜ್ ಅವ್ರದ್ದು? 27 ವರ್ಷ ಹೇಳಿ. 24/5/1998 ಹುಟ್ಟಿದ್ದು. ಸಮಸ್ಯೆ ಏನು ಹೇಳಿ? ಒಂದು BSc ಒಂದು ಫಾಲ್ಟ್ ಹೋಗದ್ರೆ, ಸ್ವಲ್ಪ ಅವನಿಗೆ ಮದ್ವೆ ಬಗ್ಗೆ ಒಂದ್ ಸ್ವಲ್ಪ ಓಡಾಡೋ ಅಂತ ಇದೀನಿ. ಆಗುತ್ತಾ ಆಗಲ್ವಾ? ಅಲ್ಲ, ನೀವು ಡಿಗ್ರಿನೇ ಮಾಡ್ಕೊಂಡಿಲ್ವಲ್ಲ ಇನ್ನುವೆ? ಅದಕ್ಕೆ ನಾವು ಡಿಗ್ರಿ ಬೇಕಪ್ಪ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಮನೆ ತಾವು ಏನವನೇನು ಹಂಗೆ ಇದ್ಲಿದ್ರ, ಮಾಮೂಲಿ ಅವನು ವ್ಯವಹಾರದಲ್ಲಿ ಇಟ್ಟಿದ್ರಿ. ಏನ್ ಮಾಡ್ತಾನೆ ಹುಡುಗ ಈಗ ಮನೇಲಿ? ಈ ಮನೇಲಿ ಮಾಮೂಲಿ 500 ಚಂದ್ರಿಕೆ ಅವ್ರೆ, ಬಿಸ್ನೆಸ್ ಮಾಡ್ತಾನೆ. 4 ಇಲಾಖೆ ಹಾಸ್ಕೊಳವ್ರೆ. ಆಮೇಲೆ ಚೀಟಿ ವ್ಯವಹಾರ ಮಾಡ್ತಿದ್ರೆ. 500 ಚಂದ್ರಿಕೆ ಬಾಡಿಗೆ ಹೋಗ್ತಿದ್ರೆ. ಒಂದಪ್ಪ ಬಾಡಿಗೆ ಹೋದ್ರೆ 10,000 ರೂಪಾಯಿ ಬಾಡಿಗೆ ಬರ್ತದ್ರೆ 4 ದಿವಸಕ್ಕೆ. ಏನ್ ಬಾಡಿಗೆ ಅದು? ಅದು ರೇಷ್ಮೆ ಹುಳಿ ಚಂದ್ರಿಕೆ.
ಒಂದ್ 5 ಲಕ್ಷ ಬಂಡವಾಳ ಕೊಟ್ಟಿದ್ದೀನಿ. ಒಂದ್ ಹಸ್ಕೊಳಕ್ ಒಂದ್ 2-3 ಲಕ್ಷ ಬಂಡವಾಳ ಕೊಟ್ಟಿದ್ದೀನಿ. ಆಮೇಲೆ ಜೊತೆಲಿ ನಾನು ವೆಲ್ಡಿಂಗ್ ಕೆಲಸ ಮಾಡ್ತಿದ್ರಿ, ಜೊತೆಲಿ ಬರ್ತಂದ್ರೆ ವೆಲ್ಡಿಂಗ್ ಕೆಲಸ ಕಲಿತಾ ಅಂದ್ರೆ ಹಂಗಾಗಿ ಸ್ವಾಮಿ ಅವನ ಹೆಸರು ಬಲ ಹೇಗೆ ಏನು ಅವನ ಹಣೆ ಬರ ಚೆನ್ನಾಗಿದೆ ಹೆಂಗೆ ಒಂದ್ ಸ್ವಲ್ಪ ಅಂದ್ರೆ ಹುಡುಗ ಮಾತ್ರ ಒಳ್ಳೆಯವನು. ಅವನ ಹ್ಯಾಬಿಟ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಮತ್ತೆ ಏನು ಹೇಳಲ್ಲ ನಾವು. ಅದೇ ಈಗ ಗೋ ಸೇವೆ ಮಾಡ್ತಿದ್ದಾನೆ, ಹಸುಲ ನೋಡ್ಕೋತಾ ಇದ್ದಾನೆ, ಒಳ್ಳೇದು. ಎರಡನೇದು ಇದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ಮಲೆ ಮಹದೇಶ್ವರ ಸ್ವಾಮಿ, ಹೇಳಿ ಸ್ವಾಮಿ. ಮಲೆ ಮಹದೇಶ್ವರ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರಲಿ. ಓದೋದು ಕಂಪ್ಲೀಟ್ ಆಗುತ್ತೆ, ಮದುವೆನೂ ಆಗುತ್ತೆ. ಮಲೆ ಮಹದೇಶ್ವರ ಇದಿಷ್ಟು ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಹಿಳೆ, ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ ಮೈಸೂರಿಂದ. ಹೇಳಿ ಗುರುಜಿ. ನಾನು ನಿಮ್ಮನ್ನ ಮೀಟ್ ಮಾಡಿದ್ದೆ, ತಕ್ಷಕ ಕಾಲ ಸರ್ಪ ದೋಷ ಇದೆ ಅಂತ ಹೇಳಿದ್ರಿ. ಜೋರ ಮಾತಾಡಿ. ನಿಮ್ಮನ್ನ ಮೀಟ್ ಮಾಡಿದೆ ಗುರುಜಿ, 2 ಸಲ ಫೋನು ಮಾಡಿದೀನಿ. ಇದು ತಕ್ಷಕ ಕಾಳ ಸರ್ಪ ದೋಷ ಇದೆ ಅಂತ ಹೇಳಿದ್ರಿ. ಓಕೆ. ಅದು ಮಂತ್ರ ಹೇಳ್ಕೊಟ್ಟಿದ್ರಿ, ಅದ್ ಹೇಳ್ತಾ ಇದೀನಿ ಗುರುಜಿ. ಕಾಳಭೈರವೇಶ್ವರದ ಮಂತ್ರ ಹೇಳ್ಕೊಟ್ಟಿದ್ರಿ ಗುರುಜಿ, ಅದು ಹೇಳಕ್ಕೆ ಆಯ್ತಾ ಇಲ್ಲ ಗುರುಜಿ. ಏನು ಮಾಡ್ಲಮ್ಮ, ನಾನು ಕೊಟ್ಟಿದ್ದೀನಿ, ನೀವು ಹೇಳಬೇಕು. ಹೇಳಕ್ಕೆ ಆಗ್ತಿಲ್ಲ ಅಂದ್ರೆ ಏನರ್ಥ? ಬೇರೆ ಏನೆಲ್ಲ ಮಾಡ್ತೀವಿ, ಮಂತ್ರ ಹೇಳಕ್ಕೆ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದ್ರೆ ಏನರ್ಥ? ಮಾಡಬೇಕು ಗುರುಜಿ. ಟೈಮ್ ಇದೆ ಗುರುಜಿ, ಕುತ್ಕೊಂಡ್ ಅಂದ್ರೆ ಮೈಂಡ್ಗೆ ಅದನ್ನ ಹೇಳ್ತಾ ಇದ್ರೆ ಬೇರೆ ಬೇರೆ ಧ್ಯಾನ ಎಲ್ಲ ತಕ್ಷಕ ಕಾಳ ಸರ್ಪ ದೇವ್ರದ್ದು ಹೇಳ್ತೀನಿ ಗುರುಜಿ. ಇದನ್ನ ಸ್ವಲ್ಪ ಹೇಳಿ 108 ಸರಿ ಮಾಡಿ. 108 ಸಲ ಹೇಳಕ್ಕಾಗಲ್ಲ, ಒಂದು 10 ನಿಮಿಷನಾದ್ರು ಹೇಳಿ. ಹೇಳ್ತೀನಿ ಗುರುಜಿ, 10 ನಿಮಿಷ ಮಾಡ್ತಾ ಬನ್ನಿ. ಅದು ನಮ್ಮ ಆತ್ಮಕ್ಕೆ, ಬ್ಲಡ್ಗೆ ಅದು ಹೊಂದ್ಕೊಳ್ಳುತ್ತೆ ಮಂತ್ರ ಹೇಳ್ತಾ ಹೇಳ್ತಾ. ಅದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆದಾಗತ್ತೆ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕೆಲವ್ರಿಗೆ ಕಾಲ್ ಸಿಕ್ಕರು ಕೂಡ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ. ಕೆಲವ್ರಿಗೆ ಟ್ರೈ ಮಾಡಿದರೆ ಕನೆಕ್ಟ್ ಆಗಲಿಲ್ಲ. ಬೇಜಾರು ಮಾಡ್ಕೊಳ್ಳೋದು ಬೇಡ, ಮುಂದುವಾರ ಮೀಟ್ ಮಾಡೋಣ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಮರಿದೇನೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಆ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ರೀತಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.